ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಿಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ರಂಗಮಂದಿರದಲ್ಲಿ ಧ್ಯಾನಿಸಿಕೊಂಡು ಜಹೀರಾಬಾದ್ ಲಿಂಗಾಯತ ಸಮಾಜ ಪ್ರತಿ ವರ್ಷದಂತೆ ಶ್ರಾವಣ ಮಾಸ ಕಾರ್ಯಕ್ರಮದ 14ನೇ ದಿನದ ಕಾರ್ಯಕ್ರಮ. ಇದರಲ್ಲಿ ಭಾಗಿಯಾಗಿರುವಂಥ ಎಲ್ಲ ಸಮಾಜದ ಹಿರಿಯರಲ್ಲಿ, ಅಕ್ಕನ ಬಳಗದವರಲ್ಲಿ, ಇಲ್ಲಿ ಸೇರಿರುವಂಥ ಎಲ್ಲ ಶರಣ ಬಂಧುಗಳೇ, ತಮ್ಮೆಲ್ಲರಲ್ಲೂ ಶರಣಾರ್ಥಿ. ನಿನ್ನೆ ದಿನ ಅಷ್ಟಾವರಣಗಳಲ್ಲಿ ಕೆಲವನ್ನು ಕುರಿತು ನೋಡಿದೆವು. ಲಿಂಗಾಯತ ಧರ್ಮದ ಸಾಧಕ ತನ್ನ ಜೀವನ ಪರಿಪೂರ್ಣ ಮಾಡಿಕೊಳ್ಬೇಕಾದ್ರೆ ಸ್ವಲ್ಪ ಕಮ್ಮಿ ಮಾಡಿರಿ. ಮಾನವ ಜನ್ಮ ಸಾರ್ಥಕತೆಯನ್ನು ಪಡ್ಕೊಳ್ಬೇಕು ಅಂತಿದ್ದರೆ ಅಷ್ಟಾವರಣ, ಪಂಚ ಆಚಾರ, ಶಟಸ್ಥಲಗಳು ಬೇಕೇ ಬೇಕು. ಅವುಗಳನ್ನು ನಾವು ತಿಳಿದಿರಬೇಕು. ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ಅವುಗಳನ್ನು ಬಾಲ್ಯದಿಂದನೇ ನಮ್ಮ ತತ್ವಗಳು ಹೀಗಿದೆ, ನಮ್ಮ ಸಿದ್ಧಾಂತಗಳು ಹೀಗಿದೆ ಅಂತ ಕಲಿಸ್ತಾ ಬೆಳೆಸಬೇಕು. ಮುಸಲ್ಮಾನರು, ಕ್ರೈಸ್ತರು, ಜೈನರು ಅವರೆಲ್ಲ ಹೆಂಗೆ ಮಕ್ಕಳಿಗೆ ಬಾಲ್ಯದಿಂದ ಕಳಿಸ್ತಾರೆ. ಯಾವ ಧರ್ಮೀಯರು ಅವರ ಧರ್ಮದ ಆಚರಣೆಗಳನ್ನು ಯಾವ ಮಕ್ಕಳು ಬಿಟ್ಟಾರ. ಅವರು 7-8 ವರ್ಷಕ್ಕೆ ತಲೆ ಮೇಲೆ ಟೊಪ್ಪಿಗೆ ಹಾಕ್ಕೊಂಡು ನಮಾಜ್ ಮಾಡೋಕ್ಕೆ ಹೋಗ್ತಾರೆ, ಚರ್ಚಿ ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾರೆ. ಆದರೆ ನಾವು ಮಾತ್ರ ವಯಸ್ಸಾದವರೇ ಇರ್ತೀವಿ ಹೆಚ್ಚಾಗಿ ಪ್ರಾರ್ಥನೆ ಪ್ರವಚನಗಳಿಗೆ. ಯಾವ ಮುಂದಿನ ಪೀಳಿಗೆ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಭವಿಷ್ಯವನ್ನು ಕಟ್ಟಬೇಕು, ಅವ್ರನ್ನ ನಾವು ಕರ್ಕೊಂಡೇ ಬರಲ್ಲ. ಯಾಕ್ರಿ ಕರ್ಕೊಂಬರಲ್ಲ? ಅವ್ರದ್ದು ಓದೋದೈತ್ರಿ, ಬರೆಯೋದೈತ್ರಿ. ಏನು ವರ್ಷದಲ್ಲಿ ಒಂದು ಸತಿ ನಡೀತಕ್ಕಂಥದ್ದು ಪ್ರವಚನ. ಭಾನುವಾರದಲ್ಲಿ ಬಂದು ಒಂದು ತಾಸು ಬಂದು ಮಕ್ಕಳನ್ನು ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ರೆ ಏನು ಹಾಳಾಗೋಗ್ಬಿಡುತ್ತೆ. ಟಿ ವಿ ನೋಡ್ತಾ ಕಾಲ ಕಳೀತಾರೆ, ಟಿ ವಿ ನೋಡ್ತಾ ಟೈಮ್ ವೇಸ್ಟ್ ಮಾಡ್ತಾರೆ, ಮೊಬೈಲ್ಗಳು ನೋಡ್ತಾ ಟೈಮ್ ವೇಸ್ಟ್ ಮಾಡ್ತಾರೆ. ಆದರೆ ಪುರಾಣ ಪ್ರವಚನಗಳು ಅಂದರೆ ನಾವು ದೊಡ್ಡವರು ಅವ್ರಗಳ ಬಗ್ಗೆ ನಮ್ಮ ಹಿಡಿತದಲ್ಲಿ ಇಟ್ಕೊಂಡೇ ಇಲ್ಲ ಅವರನ್ನು. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಹಾಗಾಗಿ ಅಷ್ಟಾವರಣಗಳು ಅಂದರೆ ಮನುಷ್ಯನಿಗೆ ಕವಚಗಳಿದ್ದಂಗವು. ಈಗ ನೀವು ಹೊರಗಡೆ ಮಳೆ ಬರ್ತಿರುತ್ತೆ, ಪ್ರವಚನಕ್ಕೆ ಬರಬೇಕು ಅಂತ ಬರ್ತೀರಿ, ಮಳೆಯಿಂದ ರಕ್ಷಣೆಗೆ ಏನು ಇಟ್ಕೊಂಡು ಬರ್ತೀರಿ? ಛತ್ರಿ ಇಟ್ಕೊಂಡು ಬರ್ತೀರಿ, ಹೌದಾ? ಮಳೆಯಿಂದ ನಿಮ್ಮನ್ನು ಅದು ರಕ್ಷಣೆ ಮಾಡ್ತದೆ. ಅದು ಒಂದು ಆವರಣ, ಅದು ಒಂದು ಕವಚ, ಛತ್ರಿ. ನವಂಬರ್ ಡಿಸೆಂಬರ್ ಟೈಮಲ್ಲಿ ಚಳಿ ಭಾಳ ಆಗಿರುತ್ತೆ, ಅದರ ರಕ್ಷಣೆಗೆ ಏನು ಮಾಡ್ತೀರಿ? ಸ್ವೆಟ್ರ್ ಹಾಕ್ಕೋತೀರಿ. ಅದು ನಿಮಗೆ ಚಳಿಯಿಂದ ರಕ್ಷಣೆ ಮಾಡ್ತದೆ. ಹಾಗೆ ಅಷ್ಟಾವರಣಗಳೇನಿದಾವಲ್ಲ, ಮನುಷ್ಯನಿಗೆ ಬರ್ತಕ್ಕಂಥ ಅಧಿದೈವಿಕ, ಅಧಿಭೌತಿಕ, ಆಧ್ಯಾತ್ಮಿಕ ವಿಘ್ನಗಳಿಂದ ರಕ್ಷಣೆ ಮಾಡುವಂಥ ಶಕ್ತಿ ಅದಕ್ಕಿದೆ ಅಂದರೆ ಅಷ್ಟಾವರಣಗಳಿಗೆ. ಮನುಷ್ಯನಿಗೆ ಬರುವಂಥ ಕಷ್ಟ ಕಾರ್ಪಣ್ಯಗಳು, ಕೋಟಲೆಗಳು ಇವನ್ನೆಲ್ಲ ಬಗೆಹರಿಸುವಂಥ ಶಕ್ತಿ ಎದಕ್ಕಿದೆ ಅಂದರೆ ಅಷ್ಟಾವರಣಗಳಿಗಿದೆ. ಇವೊಂದು ಕವಚಗಳು ನಮ್ಮ ಭದ್ರ ಗೋಡೆಯಾಗಿ ಕಾಪಾಡುತ್ತವೆ. ಮೊದಲೆಲ್ಲ ಈಗಿನವ್ರಿಗೆ ಗೊತ್ತಿಲ್ಲ. ಮೊದಲು ಈ ಕಡ್ಡಿಪಟ್ಟಿಗೆ ಇವೆಲ್ಲ ಬರೋದಕ್ಕಿಂತ ಮೊದಲು ಬೆಂಕಿ ಹಚ್ಚಿದ ಮೇಲೆ ಆ ಕೆಂಡನ ಹಂಗೆ ದಿನದಿಂದ ದಿನಕ್ಕೆ ಕಾಪಾಡ್ಕೊತಿದ್ರು. ಆ ಕೆಂಡ ಬೇಗ ಹಾಳಾಗಬಾರ್ದು ಅಂತ ಏನು ಮಾಡ್ತಿದ್ರು ಅಂದರೆ ಮೇಲೆ ಬೂದಿ ಹಾಕಿಡ್ತಿದ್ರಂತ ಅದಕ್ಕೆ. ಹಂಗೆ ನಮ್ಮ ಅಂತರಂಗದ ಜ್ಯೋತಿ ಬಾಹ್ಯ ಈ ಎಲ್ಲವುಗಳಿಂದ ಹಾಳಾಗಬಾರ್ದು ಅಂತ ಹೇಳಿದರೆ ವಿಭೂತಿ, ರುದ್ರಾಕ್ಷಿ, ಮಂತ್ರ ಇವೆಲ್ಲ ಏನಿದಾವಲ್ಲ ಇವು ನಮಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಕವಚಗಳು. ಹಾಗಾಗಿ ಮೊಟ್ಟ ಮೊದಲನೇದು ಅಷ್ಟಾವರಣಗಳಲ್ಲಿ ಗುರುವಿನ ಆದೇಶವನ್ನು ಪಡ್ಕೊಂಡು ಸರಿಯಾದ, ಕೇವಲ ನಾವು ಬಹಿರಂಗದ ಅಷ್ಟಾವರಣಗಳಷ್ಟೇ ಅಲ್ಲ, ಅಂತರಂಗದ ಅಷ್ಟಾವರಣಗಳು ಅಂತಿದ್ದಾವೆ. ಅದ್ರ ಜೊತೆಗೆ ಒಬ್ಬ ಗುರುವನ್ನು ಕರ್ಕೊಂಡು ಬಂದು ಆತನ ಉಪದೇಶವನ್ನು, ಆತನ ಯೋಗಕ್ಷೇಮವನ್ನು ಮಾಡಿ ಆತನಿಂದ ಜ್ಞಾನವನ್ನು ಪಡ್ಕೊಳ್ಳೋದೇನಿದೆ ಅಲ್ಲ, ಇದು ಬಹಿರಂಗದ ಅಷ್ಟಾವರಣ. ಆ ಗುರು ಕೊಟ್ಟ ತತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಆಚರಣೆಗೆ ತಂದು ನಮ್ಮ ಅರಿವನ್ನೇ ಗುರುವನ್ನಾಗಿ ಮಾಡಿಕೊಂಡು ಬದುಕುವಂಥದ್ದೇನಿದೆ ಅಲ್ಲ, ಇದು ಅಂತರಂಗದ ಅಷ್ಟಾವರಣ. ಮೇಲೆ ಗುರುವಿನ ಉಪದೇಶ ಕೇಳೋದು ಇದು ಬಹಿರಂಗದ ಅಷ್ಟಾವರಣ. ಆ ಉಪದೇಶವನ್ನು ಕೇಳಿ ಇಲ್ಲೇ ಬಿಟ್ಟು ಹೋಗ್ಲಾರ್ದಂಗೆ
ಅದನ್ನು ಕೇಳಿ ನಮ್ಮ ಜೀವನದಲ್ಲಿ ಆಚರಣೆಗೆ ತಂದುಕೊಂಡು ನಮ್ಮ ಅರಿವನ್ನೇ ಗುರುವನ್ನಾಗಿ ಮಾಡಿಕೊಂಡು ಬದುಕುವಂಥದ್ದೇನಿದೆ ಅಲ್ಲ, ಇದಕ್ಕೇನಂತಾರೆ? ಅಂತರಂಗದ ಅಷ್ಟಾವರಣ. ಇನ್ನು ಹೊರಗಡೆ ಇರ್ತಕ್ಕಂಥ ಲಿಂಗವನ್ನು ಪೂಜೆ ಮಾಡ್ಕೊಳ್ತಕ್ಕಂಥದ್ದೇನಿದೆ, ಇದು ಬಹಿರಂಗದ ಅಷ್ಟಾವರಣ. ಆದರೆ ಒಳಗಡೆ ಪ್ರಾಣಲಿಂಗ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥದ್ದೇನಿದೆ ಅಲ್ಲ, ಇದು ಅಂತರಂಗದ ಅಷ್ಟಾವರಣ. ಆತ್ಮವನ್ನೇ ಲಿಂಗ ಸ್ವರೂಪವನ್ನಾಗಿ ಮಾಡಿಕೊಂಡು ಪ್ರಾಣಲಿಂಗ ಸಂಬಂಧಿಯಾಗಿ ಬದುಕುವಂಥದ್ದೇನಿದೆ ಅಲ್ಲ, ಇದಕ್ಕೆ ಅಂತರಂಗದ ಅಷ್ಟಾವರಣ ಅಂತ ಕರೀತಾರೆ. ಗುರು, ಲಿಂಗ, ಜಂಗಮ. ಜ್ಞಾನ ಸ್ವರೂಪಿ. ಜಂಗಮ ಅಂದರೆ ಜನನ ಮರಣ ಗಮನ ಗೆದ್ದು ಎಲ್ಲರಿಗೂ ಸುಜ್ಞಾನವನ್ನು ಬೋಧನೆ ಮಾಡ್ತಕ್ಕಂಥವನು. ಆತನನ್ನು ಕರ್ಕೊಂಡೋಗೋದಕ್ಕೆ ತನು, ಮನ, ಧನ ಎಲ್ಲವನ್ನೂ ಅರ್ಪಣೆ ಮಾಡಿ ಪೂಜಿಸಿ ಆತನ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಪಡ್ಕೊಂಡು ನಾವು ಕೂಡ ಆ ಒಂದು ಜ್ಞಾನ ಸ್ವರೂಪಿಗಳಾಗ್ತಕ್ಕಂಥದ್ದೇನಿದೆ ಅಲ್ಲ, ಅದು ಅಂತರಂಗದ ಅಷ್ಟಾವರಣ. ಗುರು, ಲಿಂಗ, ಜಂಗಮ, ವಿಭೂತಿ. ನಿರುಪಾಧಿಕ ವಿಭೂತಿ, ಸೋಪಾಧಿಕ ವಿಭೂತಿ ಅಂತ ಹೇಳ್ತಾರೆ. ಸೋಪಾಧಿಕ ವಿಭೂತಿ ಅಂದರೆ ಆಕಳ ಸಗಣಿಯನ್ನು ತಂದು ಬೆರಣಿ ಮಾಡಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಗೋಮೂತ್ರ ಇವನ್ನೆಲ್ಲವನ್ನು ಮಂತ್ರ ನ್ಯಾಸ ಇವನ್ನೆಲ್ಲ ಹಿಡಿದು ಏನು ವಿಭೂತಿಯನ್ನು ತಯಾರು ಮಾಡ್ತಾರಲ್ಲ, ಇದು ಬಹಿರಂಗದ ಅಷ್ಟಾವರಣ. ಇದು ಮೈಮೇಲೆ ಧಾರಣೆಯನ್ನು ಮಾಡ್ಕೊಳ್ತೀವಿ, ಇದು ಬಹಿರಂಗದ ಅಷ್ಟಾವರಣ. ವಿಭೂತಿ ಧಾರಣೆಯನ್ನು ಮಾಡ್ತಾ ಮಾಡ್ತಾ ನಮ್ಮಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳನ್ನೆಲ್ಲ ಜ್ಞಾನಾಗ್ನಿಯಲ್ಲಿ ಸುಟ್ಟು ಆ ದಿವ್ಯ ಬದುಕನ್ನು ಏನು ಬದುಕ್ತೀವಲ್ಲ, ನಿಷ್ಕಲ್ಮಶವಾಗಿರ್ತಕ್ಕಂಥ ಮತ್ತೊಬ್ಬರಿಗೆ ಮೋಸ ವಂಚನೆಗಳನ್ನು ಮಾಡದೆ ಒಂದು ಪ್ರಾಮಾಣಿಕ ಬದುಕೇನಿದೆ ಅಲ್ಲ, ಇದಕ್ಕೆ ಅಂತರಂಗದ ಅಷ್ಟಾವರಣ ಅಂತ ಹೇಳ್ತಾರೆ. ವಿಭೂತಿ. ಆಮೇಲೆ ರುದ್ರಾಕ್ಷಿ. ಹೊರಗಡೆ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ಕೊಳ್ಳೋದು ಬಹಿರಂಗದ ಅಷ್ಟಾವರಣ. ಆದರೆ ಇದು ಜ್ಞಾನ, ಒಂದು ಅರಿವಿನ ಕಣ್ಣು ಜಾಗೃತಿ ಮಾಡ್ಕೊಳ್ತಕ್ಕಂಥದ್ದೇನಿದೆ ಅಲ್ಲ, ಮೇಲೆ ಧಾರಣೆಯನ್ನು ಮಾಡಿಕೊಂಡು ಒಳಗಡೆ ನಮ್ಮ ಅರಿವಿನ ಕಣ್ಣು ಜಾಗೃತಿ ಆಗಬೇಕು, ಅದಕ್ಕೆ ಅಂತರಂಗದ ಅಷ್ಟಾವರಣ ಅಂತ ಹೇಳ್ತಾರೆ. ಆಮೇಲೆ ರುದ್ರಾಕ್ಷಿ. ಆಮೇಲೆ ಮಂತ್ರ. ಹೊರಗಡೆ ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದೇನಿದೆ ಅಲ್ಲ, ಇದು ಬಹಿರಂಗದ ಅಷ್ಟಾವರಣ. ನಮ್ಮ ಒಳಗಡೆ ನಾದಗಳಿದವಂತೆ. ಆಧಾರದಲ್ಲಿ, ಸ್ವಾಧಿಷ್ಠಾನದಲ್ಲಿ, ಮಣಿಪೂರಕದಲ್ಲಿ, ಅನಾಹತ, ವಿಶುದ್ಧಿ, ಆಜ್ಞಾ, ಅಲ್ಲಿ ಒಂದೊಂದಕ್ಕೂ ಒಂದೊಂದು ಬೀಜ ಮಂತ್ರಗಳು. ಆ ಒಳಗಡೆಯಿಂದನೇ ನಾದಗಳನ್ನು ಕೇಳುವಂಥ ಶಕ್ತಿ. ಆ ತಪಸ್ಸನ್ನು ಒಂದು ಇದನ್ನು ಮಾಡ್ತಾ ಹೋದಾಗ ಆ ಕುಂತಲ್ಲೇ ನಾದಗಳನ್ನು ಕೇಳುವಂಥ ಶಕ್ತಿ ಬರುತ್ತಂತೆ. ಮಾಡ್ತಾ ಮಾಡ್ತಾ ಅದನ್ನು ಪಡ್ಕೊಳ್ಳುವಂಥದ್ದೇನಿದೆ ಅಲ್ಲ, ಇದು ಅಂತರಂಗದ ಅಷ್ಟಾವರಣ. ಆಮೇಲೆ ಪಾದೋದಕ. ಗುರುವಿನ ಕರ್ಕೊಂಡೋಗಿ ಅಥವಾ ತಗೊಳ್ಳೋವಂಥದ್ದು ಇದು ಪಾದೋದಕ ಆದರೆ ಬಹಿರಂಗದ ಅಷ್ಟಾವರಣ. ಆದರೆ ಆ ಪರಮಾತ್ಮನ ಒಂದು ಗ್ರೇಸ್, ಒಂದು ಕಾರುಣ್ಯವನ್ನು, ಆ ಪರಮಾನಂದದ ಜ್ಞಾನ, ಆ ಒಂದು ಪಾದೋದಕವನ್ನು ಕುಡಿತಕ್ಕಂಥದ್ದು ಒಂದಿದೆ ಆಧ್ಯಾತ್ಮದಲ್ಲಿ, ಅದಕ್ಕೆ ಅಂತರಂಗದ ಅಷ್ಟಾವರಣ ಅಂತ ಕರೀತಾರೆ. ಆಮೇಲೆ ಪ್ರಸಾದ. ಹೊರಗಡೆ ತಗೊಳ್ಳೋದು ಪ್ರಸಾದ ಬಹಿರಂಗದ ಅಷ್ಟಾವರಣ. ಆದರೆ ನಮ್ಮ ಜೀವನದಲ್ಲಿ ಕಷ್ಟ ಬರಲಿ, ಸುಖ ಬರಲಿ, ದುಃಖ ಬರಲಿ, ಏನೇ ಬಂದರೂ ಪ್ರಸನ್ನ ಚಿತ್ತತೆಯನ್ನು ಅಳವಡಿಸ್ಕೊಳ್ತಕ್ಕಂಥದ್ದು. ಈ ಜಗತ್ತಿನಲ್ಲೆಲ್ಲವೂ ಕೂಡ ಇದು ಭಗವಂತನ ಪ್ರಸಾದ. ಸುಖ ಬಂದರೂ ಅವನ ಪ್ರಸಾದ, ದುಃಖ ಬಂದರೂ ಆ ಸಮಚಿತ್ತತೆಯನ್ನು ಕಾಯ್ಕೊಳ್ತಕ್ಕಂಥದ್ದೇನಿದೆ ಅಲ್ಲ, ಇದು ಅಂತರಂಗದ ಅಷ್ಟಾವರಣ. ಬಹಿರಂಗದ ಅಷ್ಟಾವರಣಗಳನ್ನು ತಿಳ್ಕೊಂಡು ನಮ್ಮ ಅಂತರಂಗದಲ್ಲಿಯೂ ಕೂಡ ಅವುಗಳನ್ನು ಅಳವಡಿಸ್ಕೊಳ್ಬೇಕು. ಗುರು, ಲಿಂಗ, ಜಂಗಮ. ಆಮೇಲೆ ವಿಭೂತಿ ಅಂದರೆ ಪರಮಾತ್ಮನ ಚಿದ್ಬೆಳಕದು. ಅದು ಮೇಲೆ ಆ ಒಂದು ಬರೀ ಬೆಳಕನ್ನು ಅದನ್ನು ಧಾರಣೆ ಮಾಡೋದರಿಂದ, ಮೇಲೆ ವಿಭೂತಿ ಹಚ್ಕೊಳ್ಳೋದ್ರಿಂದ ಏನಾಗ್ತದೆ, ನಮ್ಮ ಪಾಪ ಪಲ್ಲಟಬಹುದು ಅಂತ ಹೇಳ್ತಾರೆ. ಲಲಾಟದಲ್ಲಿ ವಿಭೂತಿಯ ಬರೆಯಲಿಕ್ಕೆ ಪಾಪ ಪಲ್ಲಟಬಹುದು. ಅಡಿಗಡಿಗೆ ಭವಹರನ ನೆನೆಯುತ್ತಾ ಬಸಿತಮಂ ಧರಿಸುತ್ತಾ ಭವವ ತಪ್ಪಿಸಿಕೊಂಬ ಸುಖಕ್ಕಿನ್ನು ಎಡೆಯುಂಟೆ. ಪ್ರತಿನಿತ್ಯ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ಭಸ್ಮವನ್ನು ಧಾರಣೆ ಮಾಡಿಕೊಳ್ಳೋದ್ರಿಂದ ಅದಕ್ಕಿಂತ ಪರಮ ಸುಖ ನೀನು ಪ್ರತಿ ಇಲ್ಲದ ಅಪ್ರತಿಮ ನೀನೇ ಅಂತ ಹೇಳ್ತಾರೆ. ನೀ ಅಪ್ರತಿಮನನ್ನು ಮಾಡುವಂಥ ಶಕ್ತಿ ಎದಕ್ಕಿದೆ ಅಂದರೆ ವಿಭೂತಿಗಿದೆ. ಶ್ರೀ ವಿಭೂತಿಯ ನೊಲಿದು ಧರಿಸಿದ ಡಾವ ಕರ್ಮವು ಹೊದ್ದಲಮ್ಮವು ಅಂತ ಹೇಳ್ತಾರೆ. ನಿಮ್ಮ ಕರ್ಮಗಳನ್ನು, ಬಂಧನಗಳನ್ನು, ಭವ ಬಂಧಗಳನ್ನು ಕಳೆಯುವಂಥ ಶಕ್ತಿ ಎದಕ್ಕಿದೆ ಅಂದರೆ ವಿಭೂತಿಗಿದೆ. ಬರೀ ಇದು ಚಿತ್ ಬೆಳಗನ್ನು ಧಾರಣೆ ಮಾಡ್ಕೊಳ್ಳೋದಲ್ಲ, ಅದ್ರ ಜೊತೆಗೆ
ಅರಿವಿನ ಕಣ್ಣನ್ನು ಜಾಗೃತಿ ಮಾಡುವಂಥ ಶಕ್ತಿ ಎದಕ್ಕಿದೆ ಅಂದರೆ ರುದ್ರಾಕ್ಷಿಗಿದೆ. ರುದ್ರನ ಅಕ್ಷಿ ಅಂತ ಕರೀತಾರೆ ಇದಕ್ಕೆ. ಅಂದರೆ ಪರಮಾತ್ಮನ ಕಣ್ಣು ಅಂತ. ರುದ್ರ ಅಂದರೆ ಪರಮಾತ್ಮ, ಅಕ್ಷಿ ಅಂದರೆ ಕಣ್ಣು. ಅದಕ್ಕೆ 108 ಪೌರಾಣಿಕ ಕಥೆಗಳನ್ನು ಹೇಳ್ತಾರೆ. ರುದ್ರಾಕ್ಷಿ ಹೆಂಗೆ ಹುಟ್ಟಿದ್ವು ಅನ್ನೋದಕ್ಕೆ ಶಿವ ಒಂದು ಸತಿ ಭೂಲೋಕದ ಎಲ್ಲ ಜನಗಳನ್ನು ಕುರಿತು ಒಂದಿಷ್ಟು ತಪಸ್ಸಿಗೆ ಕೂತಿದ್ದಂತೆ. ಒಂದು ದಿನ ತಪಸ್ಸಿಂದ ಕಣ್ಣು ತೆಗೆದಾಗ ಈ ಜಗತ್ತಿನಲ್ಲಿರ್ತಕ್ಕಂಥ ಅನೇಕ ರೀತಿಯ ದುಃಖ ಕಷ್ಟಗಳನ್ನೆಲ್ಲ ನೋಡಿ ಅವನ ಕಣ್ಣಲ್ಲಿ ನೀರು ಬಂದುವಂತೆ. ಆ ಕಣ್ಣಲ್ಲಿ ನೀರು ಭೂಮಿಗೆ ಬಿದ್ದು ಆ ನೀರಿಂದ ಏನಾಯ್ತಂತೆ? ರುದ್ರಾಕ್ಷಿ ಆಯ್ತಂತೆ ಅಂತ. ಇದಕ್ಕೊಂದು 3-4 ಕಥೆಗಳನ್ನು ಕೇಳ್ತಾರೆ. ಆಮೇಲೆ ಶಿವ ಸತಿ ದ್ರಾಕ್ಷಾಯಿಣಿ, ದಕ್ಷ ಬ್ರಹ್ಮನ ಮಗಳು ದ್ರಾಕ್ಷಾಯಿಣಿ ಸತ್ತಾಗ ಆಕೆ ಶವವನ್ನು ಹಿಡ್ಕೊಂಡು ಓಡಾಡ್ತಿದ್ನಂತೆ, ಕಣ್ಣಲ್ಲಿ ನೀರು ಉದುರಿಸ್ತಾ. ಅಲ್ಲೆಲ್ಲ ಆತನ ಕಣ್ಣೀರು ಹೆಚ್ಚಾಗಿ ರುದ್ರಾಕ್ಷಿ ಮರಗಳೆಲ್ಲಿದ್ದಾವಂದ್ರೆ ಆ ಭಾಗದಲ್ಲೇ ಇದ್ದಾವೆ. ನೇಪಾಳ ಮತ್ತು ಇಂಡೋನೇಷ್ಯಾ ಆ ಭಾಗದಲ್ಲಿ ರುದ್ರಾಕ್ಷಿ ಮರಗಳಿದ್ದಾವೆ. ಅವೇ ಗಿಡ ಆಗಿ ಹುಟ್ಟಿ ರುದ್ರಾಕ್ಷಿ ಆಯಿತು ಅಂತ ಒಂದು ಕತೆ ಹೇಳ್ತದೆ. ಮತ್ತೊಂದು ಪೌರಾಣಿಕ ಕತೆ ತ್ರಿಪುರ ಸಂಹಾರ. ಒಂದು 3 ಜನ ರಾಕ್ಷಸರು ಅಂತರದಲ್ಲಿ, ತಾರಕಾಕ್ಷ, ಕಮಲಾಕ್ಷ, ಯುದ್ಧಿನ್ಮಾಲಿ ಅಂತಕ್ಕಂಥ 3 ಜನ ದೈತ್ಯರು ಅಂತರದಲ್ಲಿ ಅವರ ಪಟ್ಟಣಗಳನ್ನು ಕಟ್ಕೊಂಡು ವಾಸ ಮಾಡ್ತಿದ್ರಂತೆ. ಎಲ್ಲ ಲೋಕಗಳಿಗೂ ತೊಂದರೆ ಕೊಡ್ತಾ ಇದ್ರಂತೆ. ಅವರನ್ನು ಸಂಹಾರ ಮಾಡಬೇಕಾದ್ರೆ ಅವು 3 ಲೋಕಗಳು ಒಂದೇ ದಿಕ್ಕಿಗೆ ಬರೋದನ್ನು ಈತ ಕಾಯ್ತಾ ನಿಂತಿದ್ದಂತೆ. ಯಾರು? ಒಂದೇ ಬಾಣದಿಂದ ಹೊಡಿಬೇಕಾಗಿತ್ತಂತೆ, ಇಲ್ಲದೇ ಇದ್ದರೆ ಅವು ಸಂಹಾರ ಆಗ್ತಿರ್ಲಿಲ್ಲಂತ. ಅದಕ್ಕೆ ಉರಿಗಣ್ಣನ್ನು ತೆರ್ಕೊಂಡು ನಿಂತಿದ್ದಂತೆ ತ್ರಿಪುರ ಸಂಹಾರವನ್ನು ಮಾಡಲಿಕ್ಕೆ. ಆ ಉರಿಗಣ್ಣನ್ನು ತೆರ್ಕೊಂಡು ನಿಂತಾಗ ಆ ನೀರು ಭೂಮಿಗೆ ಬಿದ್ದು ರುದ್ರಾಕ್ಷಿ ಮರ ಆಯಿತು. ಕಥೆಗಳು ಏನೇ ಇರಲಿ, ಆದರೆ ರುದ್ರಾಕ್ಷಿಗೆ ಬಹಳ ಮಹತ್ವ ಇದೆ. ಬಹುಶಃ ಮಾನವ ಜನಾಂಗ ನಾಗರಿಕತೆ ಬಂದಾಗಿಂದನೂ ಕೂಡ ಅನೇಕ ಋಷಿಮುನಿಗಳು ಈ ರುದ್ರಾಕ್ಷಿ ಧಾರಣೆಯನ್ನು ಮಾಡ್ತಾ ಬಂದಿದ್ದಾರೆ. ಇದಕ್ಕೆ ಸಾಕಷ್ಟು ರೀತಿಯ ವೈಜ್ಞಾನಿಕ, ನಾನು ನಿನ್ನೆ ಹೇಳುವಾಗ ಹೇಳಿದೆ, ಒಬ್ಬ ಬನಾರಸ್ ವಿಶ್ವವಿದ್ಯಾಲಯದ ಸುಭಾಷ್ ರಾಯ್, ಡಾಕ್ಟರ್ ಸುಭಾಷ್ ರಾಯ್ ಅಂತೇಳಿ ಅನೇಕ ಮನೋಶಾಸ್ತ್ರಜ್ಞರ ಜೊತೆ 3-4 ವರ್ಷಗಳ ಕಾಲ, ಸುಮಾರು 1990ರಲ್ಲಿ ಅಂತ ಕಾಣ್ತದೆ, ರುದ್ರಾಕ್ಷಿಯನ್ನು ಕುರಿತು ಅವರು ಅಧ್ಯಯನ ಮಾಡ್ತಾರೆ. ಸಾಕಷ್ಟು ರೀತಿಯ ಅದು ಒಂದೊಂದು ರೀತಿಯ ಮುಖಗಳ ರುದ್ರಾಕ್ಷಿಯಲ್ಲೂ ಒಂದು ವಿಶೇಷವಾಗಿರ್ತಕ್ಕಂಥ ಗುಣ ಇದೆ. ಅದರಲ್ಲೊಂದು ಆಯಸ್ಕಾಂತೀಯ ಗುಣ ಇದೆ, ವಿದ್ಯುತ್ ಕಾಂತೀಯ ಗುಣ ಇದೆ ಅಂತ ಹೇಳ್ತಾರೆ. ಆ ಭಾಗದಲ್ಲಿ ನಾವು ರುದ್ರಾಕ್ಷಿಗಳನ್ನು ಧಾರಣೆ ಮಾಡೋದ್ರಿಂದ ಅವು ನರಮಂಡಲಕ್ಕೆ ತಗೊಂಡೋಗಿ ಮನಸ್ಸನ್ನು ಶಾಂತಿಯಾಗಿ ನಿಯಂತ್ರಣದಲ್ಲಿ ಇಡುವಂಥ ಶಕ್ತಿ ಎದಕ್ಕಿದೆ? ರುದ್ರಾಕ್ಷಿಗಿದೆ. ಅರಿವಿನ ಕಣ್ಣು ಜಾಗೃತಿಯನ್ನು ಮಾಡುವಂಥ ಶಕ್ತಿ ಎದಕ್ಕಿದೆ ಅಂದರೆ ರುದ್ರಾಕ್ಷಿಗಿದೆ. ನಿಮಗೆ ಅರಿವಿನ ಕಣ್ಣು ಜಾಗೃತಿ ಆಯಿತು ಅಂದರೆ ಜಗತ್ತಿನಲ್ಲಿ ಜಗಳಗಳೇ ನಡೆಯೋದಿಲ್ಲ. ಜಗಳಗಳು ಯಾಕೆ ನಡೀತವೆ? ತಮಂದ ಗುರಿಯಾಗಿ ಹೋದವರ ಕಂಡೆ, ಕಾಮ ಗುರಿಯಾಗಿ ಹೋದವರ ಕಂಡೆ ಅಂತಾರೆ. ತಮಂದ ಅಂದರೆ ಅಜ್ಞಾನ. ಎಲ್ಲ ಕಡೆ ಜಗಳ ನಡೆಯೋದು ಯಾಕೆ? ಅಜ್ಞಾನದಿಂದ. ಜ್ಞಾನ ಇದ್ದರೆ ಜಗಳ ನಡೆಯೋದಿಲ್ಲ. ಅದರಲ್ಲೂ ಬರೀ ಸಾಮಾನ್ಯ ರೀತಿಯ ಜಗಳ ಅಲ್ಲ, ದೇವರು ಧರ್ಮದ ಹೆಸರಿನಲ್ಲೇ. ನಾ ಹೇಳ್ತೀನಲ್ಲ, 2ನೇ ಮಹಾಯುದ್ಧದಲ್ಲಿ ಏನು ಜನ ಸತ್ತರಲ್ಲ, ದೇವರು ಧರ್ಮದ ಹೆಸರಿನಲ್ಲಿ ಒಡೆದಾಡಿ ಬಡದಾಡಿ ಅದಕ್ಕಿಂತ ಹೆಚ್ಚಾಗಿ ಜನ ಸತ್ತಿದ್ದಾರೆ. ಇದಕ್ಕೇನು ಕಾರಣ ಅಂದರೆ ಅಜ್ಞಾನ. ಏನು ಕಾರಣ? ಅಜ್ಞಾನ. ಒಂದು ಸತಿ ಒಬ್ಬ ಗುರುಗಳಿದ್ದರು. ಅವ್ರ ಮಠಕ್ಕೆ ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದರು. ಒಬ್ಬ ತಮಿಳುನಾಡಿಂದ ಬಂದಿದ್ದ, ಒಬ್ಬ ಕರ್ನಾಟಕದಿಂದ ಬಂದಿದ್ದ, ಒಬ್ಬ ಉತ್ತರ ಭಾರತದ ಕಡೆಯಿಂದ ಬಂದಿದ್ದ. ಇನ್ನು ಸರಿಯಾಗಿ ಭಾಷೆ ಕಲ್ತಿರಲಿಲ್ಲ ಅವರು. ಒಬ್ಬರ ಭಾಷೆ ಒಬ್ಬರಿಗೆ ಬರ್ತಿರಲಿಲ್ಲ. ಸಣ್ಣ ಸಣ್ಣ ಹುಡುಗರು. ಗುರುಗಳೇನು ಮಾಡಿದ್ರು, ಇವತ್ತು ಊರಾಗ ಸಂತೆ ಐತೆ, ಏನಾರು ತಗೊಂಡು ತಿನ್ನಿರಿ ಅಂತ ಒಂದು 10 ರೂಪಾಯಿ ಕೊಟ್ಟು ಕಳಿಸಿದ್ರು. ಇವರು 3 ಜನ ಬಂದರು. ಒಬ್ಬನ ಹೇಳ್ದ, ನನಗೆ ಬಾಳೆಹಣ್ಣು ಬೇಕು ಅಂದ. ಇನ್ನೊಬ್ಬನಂದ, ಏನು ಅದು ಬಾಳೆಹಣ್ಣು ಅಂತಿ, ಮುಜೆ ಕೆಲ ಚಾಯಿ ಅಂದ. ಇನ್ನೊಬ್ಬನಂದ, ಏನು ಅದು ಕೆಲ ಅಂತಿ, ಐ ವಾಂಟ್ ಬನಾನಾ ಅಂದ. 3 ಜನ ಕುಸ್ತಿ ಬಿದ್ದರು. 3 ಜನ ಜಗಳಾಡ್ತಿದ್ರು. ಒಬ್ರು ಯಾರೋ ಗುರುಗಳು ಶಾಲೆಗೆ ಹೊಂಟಿದ್ರು. ಇವರು ಒಬ್ಬರ ಮೇಲೆ ಒಬ್ಬರು ಬಿದ್ದು ಜಗಳಾಡ್ತಿದ್ರು. ಹೋಗಿ ಅವರು ಜಗಳನ ನಿಲ್ಲಿಸಿದ್ರು. ನಿಲ್ಲಿಸಿ ಕೇಳಿದರೆ, ತಮ್ಮ
ಯಾಕೋ ಜಗಳಾಡ್ತಾ ಇದ್ದೀರಿ? ನೋಡ್ರಿ, ಅವನೇನೋ ಕೇಲ ಅಂತಾನೆ, ಅವನೇನೋ ಬಾಳೆಹಣ್ಣು ಅಂತಾನೆ, ಅವನೇನೋ ಬನಾನಾ ಅಂತಾನೆ. ರೊಕ್ಕ ಯಾರ ಹತ್ರ ಐತೆ? ಇಸ್ಕೊಂಡ್ರು ಅವರು. ಹೋಗಿ 3 ಬಾಳೆಹಣ್ಣು ತಂದರು. 3 ಬಾಳೆಹಣ್ಣು ತಂದು 3 ಜನಕ್ಕೂ ಕೊಟ್ಟು ಹೇಳಿದ್ರು. ಅವರಿಗೆ 3 ಭಾಷೆ ಬರ್ತಿತ್ತು. 3 ಜನಕ್ಕೂ ತಿಳಿವಂಗೆ ಹೇಳಿದರು, ನೀವು 3 ಜನಕ್ಕೆ ಕೇಳ್ತಿದ್ದು ಒಂದನ್ನೇ. ಆದರೆ ಯಾಕೆ ಜಗಳಾಡ್ತಿದ್ರು ಅವರು? ನಾವು 3 ಜನ ಕೇಳ್ತಾ ಇರೋದು ಒಂದನ್ನೇ ಅನ್ನುವಂಥ ಪ್ರಜ್ಞೆ ಇಲ್ಲದೆ ಅಜ್ಞಾನದಿಂದ ಜಗಳಾಡ್ತಾ ಇದ್ದರು. ಹಾಗೆ ಅಲ್ಲ ಅಂದರೂ ಅವನೇ, ಶಿವ ಅಂದರೂ ಅವನೇ, ಜೀಸಸ್ ಅಂದರು, ನೀವು ಏನಂದರೂ ಅವನೇ. ಆದರೂ ನಾವು ಯಾಕೆ ದೇವರು ಧರ್ಮದ ಹೆಸರಿನಲ್ಲಿ ಜಗಳಾಡ್ತಿದ್ದೀವಿ ಅಂದರೆ ಎದರಿಂದ ರೀ? ಅಜ್ಞಾನದಿಂದ. ನಾವೆಲ್ಲರೂ ಕರೆಯೋದು ಆತನನ್ನೇ. ಹಾಗಾಗಿ ಈ ರುದ್ರಾಕ್ಷಿ ಧಾರಣೆಯನ್ನು ಮಾಡ್ಕೊಳ್ಳೋದ್ರಿಂದ ಏನಾಗ್ತದಂತೆ ಅಂದರೆ ಅರಿವಿನ ಕಣ್ಣು ಜಾಗೃತಿ ಆಗ್ತದೆ. ಜ್ಞಾನ, ಎಲ್ಲಿ ಜ್ಞಾನ ಬೆಳೀತದೆ ಅಲ್ಲಿ ಅಜ್ಞಾನ ತನ್ನಿಂದ ತಾನೇ ಹೊರಟೋಗ್ತದೆ. ಅಜ್ಞಾನದ ಕತ್ತಲೆಯನ್ನು ಕಳೀತಕ್ಕಂಥ ಶಕ್ತಿ ಎದಕ್ಕಿದೆ ಅಂದರೆ ರುದ್ರಾಕ್ಷಿಗಿದೆ. ದಯಮಾಡಿ ರುದ್ರಾಕ್ಷಿಯಲ್ಲಿ ಸಾಕಷ್ಟು ರೋಗ ನಿರೋಧಕ ಶಕ್ತಿ ಇದೆ, ಔಷಧೀಯ ಗುಣ ಇದೆ, ನಿಮ್ಮ ಮುಪ್ಪನ್ನು ಮುಂದೂಡುವಂಥ ಶಕ್ತಿ ಇದೆ. ಆಮೇಲೆ ಈ 10 ಮುಖದ ರುದ್ರಾಕ್ಷಿಯ ನಿಮ್ಗೆ ಭಾಳ ವರ್ಷಗಳಿಂದ ಬಂದಂಥ ಕೆಮ್ಮು ದಮ್ಮುಗಳನ್ನು ಆ 10 ಮುಖದ ರುದ್ರಾಕ್ಷಿ ಹಾಲಿನಲ್ಲಿ ತೇದು ಅದನ್ನು ಲೇಹ ಮಾಡಿ ತಗೊಳ್ಳೋದ್ರಿಂದ ಸುಮಾರು ವರ್ಷಗಳಿದ್ದ ಬಂದಂಥ ಕೆಮ್ಮು ದಮ್ಮು ಏನಂತೀರ ಅದನ್ನು ವಾಸಿ ಮಾಡುವಂಥ ಶಕ್ತಿ ಇದೆ. 4 ಮುಖದ ರುದ್ರಾಕ್ಷಿ ಬುದ್ಧಿಮಾಂದ್ಯ ಇದ್ದಂಥವರು, ಹುಚ್ಚಿದ್ದಂಥವರು ಹಾಲಲ್ಲಿ ಕುದಿಸಿ ಆ ಹಾಲನ್ನು ಕುಡಿಸೋದ್ರಿಂದ ಅವರಿಗೆ ಹುಚ್ಚು ಕಮ್ಮಿಯನ್ನು ಮಾಡುವಂಥ ಶಕ್ತಿ ಇದೆ. ಆಮೇಲೆ ಒಬ್ಬರು ಮಾಧುರಿ ಮಾಧವನ್ ಹೇಳ್ತಾರೆ, ಏಡ್ಸಿಂದ ಹಿಡಿದು ಕ್ಯಾನ್ಸರಿಂದ ಹಿಡಿದು ಮನುಷ್ಯನಿಗೆ ಬರುವಂಥ ಪ್ರತಿಯೊಂದು ಕಾಯಿಲೆನೂ ರುದ್ರಾಕ್ಷಿಯಿಂದ ವಾಸಿ ಮಾಡ್ಬೋದು ಅಂತ ಹೇಳ್ತಾರೆ. ಒಬ್ಬರು ಪೂನಾದಲ್ಲಿ ಒಬ್ಬರು ಮಾಧುರಿ ಮಾಧವನ್ ಅಂತ, ಅವರು ಹಾಸ್ಪಿಟ್ಲಿಗೆ ಬರುವಂಥ ಪ್ರತಿಯೊಂದು ರೋಗಿಗೂ ಕೇವಲ ರುದ್ರಾಕ್ಷಿಯಿಂದ ಅವರು ಔಷಧಿಯನ್ನು ಕೊಡ್ತಾರೆ. ಅವುಗಳನ್ನು ಧಾರಣೆ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್, ಇವತ್ತು ಡಾಕ್ಟ್ರು ಸಜೆಷನ್ ಮಾಡ್ತಾ ಇದ್ದಾರೆ, ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋದಿದ್ದರೆ ರುದ್ರಾಕ್ಷಿ ಸರಗಳನ್ನು ಹಾಕ್ಕೊಳ್ರಿ ಅಂತೇಳಿ. ಆ ಹಾರ್ಟ್ ಅಟ್ಯಾಕನ್ನು ಕಮ್ಮಿ ಮಾಡುವಂಥ ಶಕ್ತಿ ಇದೆ, ರಕ್ತದ ಒತ್ತಡವನ್ನು ಕಮ್ಮಿ ಮಾಡುವಂಥ ಶಕ್ತಿ ಇದೆ, ನಿಮ್ಮ ಬರ್ತಕ್ಕಂಥ ಅನೇಕ ಎಲ್ಲ ರೀತಿಯ ಕಾಯಿಲೆಗಳನ್ನು. ಹಾಗಾಗಿ ಅವರು ಮಾಧುರಿ ಮಾಧವನ್ ಅವರು ಹೇಳ್ತಾರೆ, ಮೇಲೆ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ಕೊಳ್ಳೋದ್ರಿಂದ ಮೇಲಿನ ಕಾಯಿಲೆಗಳನ್ನು, ಬಾಹ್ಯದ ಕಾಯಿಲೆಗಳನ್ನು ಕೂಡ ಕಮ್ಮಿ ಮಾಡುತ್ತದೆ. ಅದನ್ನು ಆಂತರಿಕವಾಗಿ ಬಳಸೋದ್ರಿಂದ ಶರೀರದ ಒಳಗಡೆ ಬರ್ತಕ್ಕಂಥ ಕಾಯಿಲೆಗಳನ್ನು ಕೂಡ ರುದ್ರಾಕ್ಷಿಯಿಂದ ಕಮ್ಮಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ. ಹಾಗಾಗಿ ನಿಮಗೆ ಆಧ್ಯಾತ್ಮಿಕ ಶಕ್ತಿಯನ್ನು, ಮನಸ್ಸನ್ನು ನಿಯಂತ್ರಣ, ನಿಮ್ಮೆಲ್ಲ ರೋಗಗಳಿಗೂ ಕಾರಣ ಮನಸ್ಸು, ಹೌದಿಲ್ರಿ? ಮನಸ್ಸಿಲ್ಲದೆ ಇದ್ದರೆ ನೀವೇನೇ ಗಟ್ಟಿಮುಟ್ಟಾಗಿದ್ದರೂ ಕೂಡ, ನೀವೇನೇ ಮಾಡಬೇಕು, ಉತ್ಸಾಹ ಎಲ್ಲದಕ್ಕೂ ಕಾರಣ ಯಾವುದು ಅಂದರೆ ಮನಸ್ಸು. ಅವರು ಹೇಳ್ತಾರೆ, ಅವರು ಒಂದು ಕಡೆ ನಿಮಗೇನಾದರೂ ಮಾನಸಿಕವಾಗಿ ಬಹಳ ಖಿನ್ನತೆಗೊಳಗಾಗಿದ್ರಿ ಅಂದರೆ, ಮನಸ್ಸಿಗೆ ಬಹಳ ಘಾಸಿಯಾಗಿತ್ತು ಅಂದರೆ, ಏನಾದರೂ ಒಂದಿಷ್ಟು ನೆಮ್ಮದಿ ಇರಲಿಲ್ಲ ಅಂದರೆ, ಎರಡೂ ಕೈಯಲ್ಲಿ ಒಂದೊಂದು ರುದ್ರಾಕ್ಷಿಯನ್ನು ಹಿಡ್ಕೊಂಡು ಮುಷ್ಟಿ ಮಾಡಿ ಒಂದು 10 ನಿಮಿಷ ಹಿಡ್ಕೊಂಡು ಸುಮ್ಮನೆ ಕೂತ್ಕೊಳ್ರಿ, ನಿಮ್ಮ ಮನಸ್ಸು ನಿಯಂತ್ರಣಕ್ಕೆ ಬರ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಇಂಥ ಎಲ್ಲ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಆಮೇಲೆ ವಿಭೂತಿ, ರುದ್ರಾಕ್ಷಿ, ಮಂತ್ರ ಇವುಗಳನ್ನೆಲ್ಲ ಧಾರಣೆ ಮಾಡೋದ್ರಿಂದ ಏನಾಗ್ತದೆ ಅಂದರೆ, ಈ ನೀವೇನು ಹೇಳ್ತಿರಲ್ಲ ಬೇರೆ ದೆವ್ವ ಪೀಡೆ ಏನೇನೋ ಇದ್ದಾವೆ ಅಂತೇಳಿ, ಅವು ಯಾವೂ ನಿಮ್ಮ ಹತ್ರಕ್ಕೆ ಬರೋದಿಲ್ಲ. ಅವೆಲ್ಲ ಎದುರು ಏನು ಮಾಡ್ತವೆ? ಹಾಗಾಗಿ ಪ್ರತಿಯೊಬ್ಬರು ಕೂಡ ರುದ್ರಾಕ್ಷಿಯನ್ನು 108 ಇರ್ತಕ್ಕಂಥ ಒಂದು ಮಾಲೆ ಸಾಧ್ಯ ಆದರೆ ಹಾಕ್ಕೊಳ್ರಿ. ಅದು ಆಗದೇ ಇದ್ದರೆ 52 ಮಣಿಗಳಿರ್ತಕ್ಕಂಥದ್ದನ್ನು, ಅದು ಆಗದೇ ಇದ್ದರೆ 36 ಮಣಿಗಳನ್ನು ಹಾಕ್ಕೊಳ್ತಾರೆ. ಅದು ಆಗದೇ ಇದ್ದರೆ 11, ಅದು ಆಗದೇ ಇದ್ದರೆ 5, ಅದು ಆಗದೇ ಇದ್ದರೆ ಕತ್ತಿಗೆ 1 ದಾರ ಹಾಕ್ಕೊಳ್ರಿ. ಏನು ಈ ಪಾಶ ಹಾಕಕ್ಕೆ ಬರ್ತಾರಲ್ಲ ಯಮದೂತರು, ನಿಮ್ಮ ಕೊರಳಗೆ ರುದ್ರಾಕ್ಷಿ ಇತ್ತು ಅಂದ್ರೆ ಅವರು ಎದುರ್ತಾರಂತ ಹಾಕಕ್ಕೆ. ಅವ್ರಿಗೆ ಶಿವನ ರಕ್ಷೆ ಇದೆಯಪ್ಪ, ಅವರು ಶಿವನ ಮಕ್ಕಳು, ಅವ್ರ ಹತ್ರಕ್ಕೆ ಹೋಗಬಾರದು ಅಂತ ಹೆದರ್ತಾರಂತ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಏನೇನೋ ಹಾಕ್ಕೊತಿರಲ್ಲ, ಅವು ಯಾವ ಪ್ರಯೋಜನ ಇಲ್ದವು, ಕಸ್ಕೊಂಡು ಕಳಿಸೋವು, ತಾಲೂಕ ಬುಗುಡಿ
ಜಿಲ್ಲ ಏನೇನೋ ಅವನ್ನೆಲ್ಲ ಹಾಕ್ಕೊಳ್ಳೋ ಬದಲು ಒಂದಿಷ್ಟು ರುದ್ರಾಕ್ಷಿ ಮಾಲೆಯನ್ನು, ಆಮೇಲೆ ನೀವು ರುದ್ರಾಕ್ಷಿ ಮಾಲೆ ಹಾಕ್ಕೊಂಡ್ರಿ ಅಂದರೆ ಯಾವ ಕಳ್ಳರಕ್ಕೆ ಹಾಕ್ರೂ ಕದಿಯೋಕ್ಕೆ ಬರೋದಿಲ್ಲ, ನಿಮ್ಮ ಬಂಗಾರ ಕದಿಯೋಕ್ಕೆ ಬಂದಂಗೆ. ಮತ್ತು ನಿಮಗೆ ಆಧ್ಯಾತ್ಮಿಕ ಶಕ್ತಿಯನ್ನು ತಂದುಕೊಡುವಂಥ, ನಿಮ್ಮನ್ನು ಅತ್ಯಂತ ಎತ್ತರಕ್ಕೆ ಒಯ್ಯುವಂಥ, 4 ಜನ ನಿಮಗೆ ಗೌರವ ಕೊಡುವಂತೆ ಮಾಡುವಂಥ ಶಕ್ತಿ ಅದಕ್ಕಿದೆ. ನೀವು ಯಾವಾಗಲೂ ರುದ್ರಾಕ್ಷಿ ಧಾರಣೆ ಮಾಡ್ಕೊಂಡು ಹಣೆ ಮೇಲೆ ವಿಭೂತಿ, ಕೊರಳಲ್ಲಿ ಲಿಂಗ ಇದ್ರೆ ನೋಡ್ರಿ ಎಲ್ಲರೂ ಗೌರವ ಕೊಡ್ತಾರೆ. ನಿನ್ನೆ ಯಾರೋ ಬರುವಾಗ ಹೇಳ್ತಿದ್ರು, ನನ್ನ ಮಗಳು ಹಾಸ್ಟೆಲ್ಲಿದ್ದರು, ನಮ್ಮ ಇವರು ಹಾಸ್ಟೆಲಲ್ಲಿದ್ಲು, ಪ್ರತಿನಿತ್ಯ ಆಕೆ ಬೆಡ್ ಮೇಲೆ ಕುತ್ಕೊಂಡೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊತಿದ್ಲು. ಹಾಸ್ಟೆಲಿರೋ ಹುಡುಗರೆಲ್ಲರೂ ಆಕೆಗೆ ಅಡುಗೆ ಮಾಡಿದ ತಕ್ಷಣ ಫಸ್ಟ್ ಆಕೆಗೆ ಬೇರೆ ಎತ್ತಿಡ್ತಿದ್ರಂತ. ಆಕೆ ದಿನ ಶಿವಪೂಜೆ ಮಾಡ್ಕೊತಾಳೆ, ಹಣೆ ಮೇಲೆ ವಿಭೂತಿ ಹಚ್ಕೋತಾಳೆ ಅಂತ ಒಂಚೂರು ಎಲ್ಲರೂ ಕಾಲು ತಾಗಿಸಿದ್ರೆ ನಮಸ್ಕಾರ ಮಾಡ್ತಿದ್ರಂತೆ. ಬರೀ ಲಾಂಛನಗಳಿಗೆ ಎಂಥ ಶಕ್ತಿ ಇದೆ ಅಂತ ಒಂದು ಗೌರವವನ್ನು ತಂದುಕೊಡುವಂಥ ಶಕ್ತಿ ಇದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ, ಆಮೇಲೆ ನಮ್ಮ ಧರ್ಮಲಾಂಛನಗಳು ಇವು ನಮ್ಮ ಧರ್ಮಲಾಂಛನಗಳು, ನಾವು ಹೆಮ್ಮೆಯಿಂದ ಅವನ ಧಾರಣೆಯನ್ನು ಮಾಡಿಕೊಳ್ಬೇಕು. ರುದ್ರಾಕ್ಷಿ ಆದಮೇಲೆ ಮಂತ್ರ, ಷಡಕ್ಷರಿ ಮಂತ್ರ, ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರ ಏನಿದೆ, ಈ ವಿಶ್ವದ ಮೂಲ ಮಂತ್ರ ಅಂಥದ್ದು, ಈ ವಿಶ್ವದ ಮೂಲ ಸ್ವರೂಪ ಅಂಥದ್ದು. ಮಾನವನ ಮೂಲ ಸ್ವರೂಪ ಯಾವುದು ಅಂದರೆ ಷಡಕ್ಷರಿ ಮಂತ್ರ. ಈ ಓಂ ಅಂತಕ್ಕಂಥದ್ದೇನಿದೆಯಲ್ಲ, ಇದು ಪರಮಾತ್ಮನ ಸ್ವರೂಪ, ಇದು ಆತ್ಮನ ಸ್ವರೂಪ. ಇದು ಈ ಜಗತ್ತು ಪ್ರಾರಂಭ ಆಗಿದ್ದೇ ಓಂಕಾರದಿಂದ ಅಂತ ಹೇಳ್ತಾರೆ. ಈ ಮೂಲ ಮಂತ್ರ, ಈ ಜಗತ್ತು ಪ್ರಾರಂಭ ಆಗಲಿಕ್ಕೆ ಕಾರಣ ಯಾವುದು ಅಂದರೆ ಓಂಕಾರ. ನಿಮ್ಮ ಬಿಗ್ ಬ್ಯಾಂಗ್ ಥಿಯರಿ ಹೇಳುತ್ತಲ್ಲ, ಏನು ಹೇಳ್ತದದು ನಿಮ್ಮ ಫಿಸಿಕ್ಸಲ್ಲಿ ಅಂದರೆ, ಈ ಜಗತ್ತು ಇದ್ದದಿದ್ದ ಹಾಗೆ ಯಾವುದೋ ಒಂದು ದೊಡ್ಡ ಶಬ್ದ ಆಯಿತು ಅಂತ ಹೇಳ್ತದೆ. ಈ ಜಗತ್ತಿನಲ್ಲಿ ಇದ್ದದಿದ್ದ ಹಾಗೆ ಒಂದು ದಿನ ಒಂದು ದೊಡ್ಡ ಶಬ್ದ ಆಯಿತು. ಆ ಶಬ್ದ ಅಲೆಯಾಗಿ ಬಂದು ಈ ಜಗತ್ತು ಸೃಷ್ಟಿಯಾಯಿತು ಅಂತ ವಿಜ್ಞಾನ ಹೇಳ್ತದೆ. ಬೈಬಲಲ್ಲೇನು ಹೇಳ್ತದೆ ಅಂದರೆ, ಆದಿಯಲ್ಲಿ ಒಂದು ಶಬ್ದ ಇತ್ತು ಅಂತ ಹೇಳ್ತದೆ ಬೈಬಲಲ್ಲಿ. ಆ ಶಬ್ದ ದೇವನೊಡನೆ ಇತ್ತು, ಆ ಶಬ್ದ ದೇವರೇ ಆಗಿತ್ತು ಅಂತ ಬೈಬಲ್ ಹೇಳ್ತದೆ. ನಮ್ಮ ಶಿವಪುರಾಣಗಳೇನು ಹೇಳ್ತವೆ ಅಂದರೆ, ಆದಿಯಲ್ಲಿ ಓಂಕಾರ ಇತ್ತು, ಓಂಕಾರ ದೇವನೊಡನೆ ಇತ್ತು, ಆ ದೇವರು ಓಂಕಾರ ಸ್ವರೂಪಿಯೇ ಆಗಿದ್ದ. ಅದನ್ನೇ ಬಸವಣ್ಣವ್ರು ಹೇಳೋದು. ನಾವು ದಿನ ಪ್ರಾರ್ಥನೆಯನ್ನು ಮಾಡ್ತೀವಲ್ಲ, ಪ್ರಣವಾರೂಢನು, ಪ್ರಣವ ಸ್ವರೂಪನು, ಪ್ರಣವ ಪ್ರಕೃತಿ ಸೌಮ್ಯನು, ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವ. ಶಿವಪುರಾಣಗಳು ಹೇಳ್ತದೆ. ಇದ್ದದಿದ್ದ ಹಾಗೆ ತಾನೇ ತಾನಾಗಿದ್ದ, ಒಬ್ಬನೇ ಇದ್ದ ಶಿವ, ಸ್ವಯಂಭೂ ಆಗಿದ್ದ. ಅವನಿಗಿದ್ದದಿದ್ದಾಗೆ ಒಂದು ದಿನ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ಅನಿಸ್ತಂತೆ. ಅವನು ಎದ್ದು ಏನು ಮಾಡಿದ್ನಂತೆ, ತನ್ನ ಡಮರು ಬಾರಿಸಿದ್ನಂತೆ. ಅದು ಓಂಕಾರ ಶಬ್ದ ಅಲೆಯಾಗಿ ಬಂದು ಈ ಜಗತ್ತು ಸೃಷ್ಟಿಯಾಯಿತು ಅಂತ ಹೇಳ್ತದೆ. ನಮ್ಮ ಪುರಾಣಗಳಲ್ಲೇನು ಹೇಳ್ತಾರೆ ಅಂದರೆ, ಮೂಲ ಪರಮಾತ್ಮನಿಂದ ಹೊರಹೊಮ್ಮ ಆ ಶಬ್ದನೇ ಓಂಕಾರ. ಅದು ಪರಿಪೂರ್ಣವಾಗಿರ್ತಕ್ಕಂಥ ಶಬ್ದ. ನೀವು ಓಂ ಅಂತಕ್ಕಂಥ ಶಬ್ದ ಅಂದು ನೋಡ್ರಿ, ಇದು ತುಟಿಯಿಂದ ಪ್ರಾರಂಭ ಆಗಿದ್ದು ನಾಭಿವರೆಗೂ, ಹೊಕ್ಕಳವರೆಗೂ, ಮತ್ತೆ ತುಟಿಯಿಂದ ಬಂದು ಪರಿಪೂರ್ಣವಾಗಿರ್ತಕ್ಕಂಥ ಶಬ್ದ. ಅದನ್ನು ನಮ್ಮಲ್ಲಿ ಇರ್ತಕ್ಕಂಥ ಏನು ಒಂದು ನಾವು ಕುಂಡಲಿನಿ ಶಕ್ತಿ ಅಂತ ಹೇಳ್ತೀವಿ, ಕುಂಡಲಿನಿ ಸರ್ಪ, ಅದು ಎಡೆ ಇದನ್ನು ಮಾಡ್ಕೊಂಡು ಮಲಗಿರುತ್ತಂತೆ. ನೀವು ಓಂಕಾರ ಹೇಳ್ದಂಗೆ ಅದು ಮೇಲಕ್ಕೆ ಏರ್ತಾ ಬರುತ್ತಂಥದ್ದು, ನಿಮ್ಮನ್ನು ಜಾಗೃತಿ ಮಾಡುತ್ತಂಥದ್ದು. ಅನಾಹತ ಆ ಒಂದು ನಾದದ ಅಂದರೆ ನಿಮ್ಮನ್ನು ಮೇಲಕ್ಕೆ ಗೆಲ್ಲುವಂಥ ಒಂದು ಶಕ್ತಿ ಅದಕ್ಕಿದೆ ಅಂದರೆ ಓಂಕಾರಕ್ಕಿದೆ. ಓಂ ಅಂತ ಶಬ್ದ ಏನಿದೆ, ಇದು ಅಕಾರ, ಉಕಾರ, ಮಕಾರದಿಂದ ಓಂಕಾರ ಆಗಿದೆ. ಇದು ಅಕಾರ ಸೃಷ್ಟಿಯ ಪ್ರಾರಂಭವನ್ನು, ಉಕಾರ ಸೃಷ್ಟಿಯ ಸ್ಥಿತಿಯನ್ನು, ಮಕಾರ ಸೃಷ್ಟಿಯ ಲಯವನ್ನು ಸಂಕೇತಿಸ್ತದೆ. ಆಮೇಲೆ ಈ ಜಗತ್ತು ಪ್ರಾರಂಭ, ಇದು ಜಗತ್ತು ಹೇಗಾಗಿದೆ ಅಂದರೆ ಪಂಚಭೂತಗಳಿಂದ ಆಗಿದೆ ಅಂತ ಹೇಳ್ತೀವಿ. ಈ ಜಗತ್ತು ಹೇಗಾಗಿದೆ, ಪಂಚಭೂತಗಳಿಂದ. ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ. ಬ್ರಹ್ಮಾಂಡ ಎದರಿಂದ ಆಗಿದೆ, ಪಂಚಭೂತಗಳಿಂದ. ಪಿಂಡಾಂಡ ಎದರಿಂದ ಆಗಿದೆ, ಪಂಚಭೂತಗಳಿಂದ. ಬ್ರಹ್ಮಾಂಡದಲ್ಲಿರೋದೆಲ್ಲ ಪಿಂಡಾಂಡದಲ್ಲಿದೆ, ಪಿಂಡಾಂಡದಲ್ಲಿರೋದೆಲ್ಲ ಬ್ರಹ್ಮಾಂಡದಲ್ಲಿದೆ. ಈ ಪೃಥ್ವಿ, ಅಪ್, ತೇಜು, ವಾಯು ಪಂಚಭೂತಗಳಲ್ಲೂ ಕೂಡ ಒಂದೊಂದು ಬೀಜ ಮಂತ್ರ ಇದೆ. ಅದು ಪೃಥ್ವಿ ತತ್ವದಲ್ಲಿ ನಕಾರ ಇದೆ ಅಂತ ಹೇಳ್ತಾರೆ. ಪೃಥ್ವಿ ತತ್ವದಲ್ಲಿ
ನಮಃ ಶಿವಾಯ ನಕಾರ ಇದೆ. ಆಮೇಲೆ ಜಲತತ್ವದಲ್ಲಿ ಮಕಾರ ಇದೆ, ಅಗ್ನಿ ತತ್ವದಲ್ಲಿ ಶಿಕಾರ ಇದೆ, ವಾಯು ತತ್ವದಲ್ಲಿ ವಕಾರ ಇದೆ, ಆಮೇಲೆ ಆಕಾಶ ತತ್ವದಲ್ಲಿ ಯಕಾರ ಇದೆ, ಆಮೇಲೆ ಪರಮಾತ್ಮನ ಆತ್ಮತತ್ವದಲ್ಲಿ ಓಂಕಾರ ಇದೆ, ಆತ್ಮತತ್ವದಲ್ಲಿ ಓಂಕಾರ ಇದೆ. ಈಗ ನಮ್ಮಲ್ಲಿ ಏನು ಚಕ್ರಗಳನ್ನು ಹೇಳ್ತೀವಲ್ಲ ನಾವು, ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಥ, ವಿಶುದ್ಧಿ, ಆಜ್ಞಾ. ಆಧಾರ ಚಕ್ರದಲ್ಲಿ ನಕಾರ, ಸ್ವಾಧಿಷ್ಠಾನ ಚಕ್ರದಲ್ಲಿ ಮಕಾರ, ಆಮೇಲೆ ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ ಚಕ್ರದಲ್ಲಿ ಶಿಕಾರ, ಅನಾಹತ ಚಕ್ರದಲ್ಲಿ ವಕಾರ, ಆಮೇಲೆ ವಿಶುದ್ಧಿಯಲ್ಲಿ ಯಕಾರ, ಆಮೇಲೆ ಆಜ್ಞಾ ಚಕ್ರದಲ್ಲಿ ಓಂಕಾರ. ನೀವು ಕುತ್ಕೊಂಡು ಆ ಧ್ಯಾನವನ್ನು ಮಾಡ್ತಾ ಇದ್ದರೆ ಮಾಂಸಪಿಂಡವನ್ನು ಮಂತ್ರಪಿಂಡವನ್ನಾಗಿ ಮಾಡ್ಕೋಬೋದು. ಪರಮಾತ್ಮನ ಸ್ವರೂಪಿನೇ ನೀವಾಗ್ಬೋದು. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ನಾದ ಇರ್ತದೆ. ಆ ನಾದ ನಿಮ್ಮನ್ನು ಅಧ್ಯಾತ್ಮದ ಕರ್ಕೊಂಡು ಹೋಗಲಿಕ್ಕೆ ಜಗ್ಗತ್ತಿರ್ತದೆ. ಆದರೆ ನಾವು ಆ ಕಡೆ ಲಕ್ಷ್ಯ ಕೊಡೋದಿಲ್ಲ. ಎಂಥ ಕಳ್ಳನಲ್ಲೂ ಸುಳ್ಳನಲ್ಲೂ ಎಲ್ಲರಲ್ಲೂ ಒಳಗಡೆ ಒಂದು, ಯಾಕೆಂದರೆ ನಾವೆಲ್ಲ ಒಂದು ಪರಾತ್ಪರ ವಸ್ತು, ಆ ಶಕ್ತಿಯಿಂದ ಬಂದವರು. ಒಳಗಡೆ ಅದೊಂದು ನಮ್ಮ ಆ ತುಡಿತ ಇದ್ದೇ ಇರ್ತದೆ. ಯಾರು ಹೆಚ್ಚಿಗೆ ಅದರ ಕಡೆ ಲಕ್ಷ್ಯ ಕೊಡ್ತಾರೆ ಅವರು ಶ್ರೇಷ್ಠರಾಗ್ತಾರೆ, ತಮ್ಮ ಜೀವನವನ್ನು ಸಾರ್ಥಕತೆಯನ್ನು ಪಡ್ಕೊಳ್ತಾರೆ. ಓಂ ನಮಃ ಶಿವಾಯ ನ ಮಮ ಸರ್ವಸ್ಯ ಶಿವಂ. ಭಗವಂತ, ಈ ಜಗತ್ತಿನಲ್ಲಿ ನನ್ನದು ಅಂತಕ್ಕಂಥದ್ದೇನೂ ಇಲ್ಲ, ಎಲ್ಲವೂ ನಿನ್ನದೇ ಅನ್ನುವಂಥ ಸರ್ವಾರ್ಪಣ ಭಾವನೆಯನ್ನು ಓಂ ನಮಃ ಶಿವಾಯ ಹೇಳ್ತದೆ. ನಾನು ಭಗವಂತನಿಗೆ ಅನ್ನವಾಗಬೇಕು, ಎಡೆಯಾಗಬೇಕು, ನಾನು ಅರ್ಪಿತ ಆಗಬೇಕು ಅನ್ನುವಂಥ ಸರ್ವಾರ್ಪಣ ಭಾವನೆಯನ್ನು, ಆಮೇಲೆ ಅಂಗ ಲಿಂಗ ಸಾಮರಸ್ಯವನ್ನು ಹೊಂದಬೇಕು ಅನ್ನುವಂಥ ಸರ್ವಾರ್ಪಣ ಭಾವವನ್ನು ಈ ಓಂ ನಮಃ ಶಿವಾಯ ಮಂತ್ರ ಹೇಳಿಕೊಡ್ತದೆ. ನಾವೆಲ್ಲರೂ ಕೂಡ ಬೆಳಗಿಂದ ಸಂಜೆ ತನಕ ನಮಗೆ ಈ ವ್ಯವಹಾರಗಳಲ್ಲಿ ಭಾಗಿಯಾಗಿರ್ತೀವಿ. ಹಾವು ಮತ್ತು ಮುಂಗ್ಲಿ ಗೊತ್ತಲ್ಲ ನಿಮಗೆ, ಅದು ಜಗಳಾಡಿ ಏನು ಮಾಡ್ತದೆ, ಸುಮಾರು ಹೊತ್ತು ಅದ್ರ ಜೊತೆ ಫೈಟ್ ಮಾಡಿ ಹಾವನ್ನು ಕೊಲ್ಲುತ್ತದೆ. ಅದರ ವಿಷ ಇದಕ್ಕೆ ಏರಿರ್ತದೆ, ಅದರ ವಿಷ ಅದಕ್ಕೆ ಏರಿರ್ತದೆ. ಅದು ಕೆಲವೊಂದು ಬೇರೆಗಳನ್ನು ಗುರ್ತು ಮಾಡ್ಕೊಂಡಿರುತ್ತಂಥದ್ದು. ಆ ವಿಷವನ್ನು ಇಳಿಸ್ಕೊಳ್ಳೋಕ್ಕೆ ಏನು ಮಾಡ್ತದೆ, ಹೋಗಿ ಆ ಬೇರನ್ನು ಕಡಿತದೆ. ನಾವು ಬೆಳಗಿಂದ ಸಂಜೆ ತನಕ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನೋ ಈ 5 ಸರ್ಪಗಳ ಜೊತೆ ಗುದ್ದಾಡಿರ್ತೀವಿ ಬೆಳಗಿಂದ ಸಂಜೆ ತನಕನೂ. ಆಮೇಲೆ ಏನು ಮಾಡಬೇಕಂತೆ, ಹೋಗಿ ಒಂದಿಷ್ಟು ಪೂಜೆ, ಧ್ಯಾನ, ಮಂತ್ರ ಅನ್ನುವಂಥ ಬೇರನ್ನು ಕಚ್ಚಬೇಕಂತೆ. ಆ ಏನು ಏರಿರ್ತದೆ ಅದೆಲ್ಲ ಇಳಿದೋಗ್ತದೆ. ಶಾಂತಿ, ನೆಮ್ಮದಿ, ಮನಸ್ಸಿಗೆ ಏನಾದ್ರು ಕೊಡೋ ಶಕ್ತಿ ಇತ್ತು ಅಂದರೆ ಅದು ದೇವರ ಧರ್ಮಕ್ಕೆ ಮಾತ್ರ. ಬೇರೆ ನೀವು ಯಾವುದೇ ಫೀಲ್ಡನ್ನು ಆಯ್ಕೆ ಮಾಡಿಕೊಂಡ್ರೂ ಕೂಡ ನಮಗೆ ಶಾಂತಿ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದಿಷ್ಟು ಆಮೇಲೆ ಮಂತ್ರ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರುತ್ತೆ. ನೀವು ಏನನ್ನು ಬಯಸಿದರೂ ಕೊಡುವಂಥ ಶಕ್ತಿ ಮಂತ್ರಕ್ಕಿದೆ. ಯಾರ್ಯಾರು ಏನೇನು ಬುದ್ಧಿಮಟ್ಟಕ್ಕೆ ತಕ್ಕ ಹಾಗೆ ಬಯಸ್ಬೋದು. ಕೆಲವರು ಹೊಲ ಮನೆ ಬಯಸ್ಬೋದು, ಕೆಲವರು ಶ್ರೀಮಂತಿಕೆ ಬಯಸ್ಬೋದು, ಕೆಲವರು ಜ್ಞಾನ ಬಯಸ್ಬೋದು, ಕೆಲವರು ಮುಕ್ತಿ ಬಯಸ್ಬೋದು. ಅದೇ ಮಂತ್ರದಿಂದನೇ ಎಲ್ಲವನ್ನು ಕೊಡುವಂಥ, ಅದರಲ್ಲಿ ನೀವು ಒಂದು ನಂಬಿಕೆಯನ್ನು ಇಟ್ಟರೆ, ಶರಣಾಗತಿಯನ್ನು ಇಟ್ಟರೆ ಅಂತೇಳಿದರೆ ಆ ಮಂತ್ರದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ. ಒಬ್ಬ ಗುರುಗಳ ಹತ್ರ ಒಬ್ಬ ಶಿಷ್ಯ ಇದ್ದ. ಗುರುಗಳಿಗೆ ಕೇಳ್ತಿದ್ದ, ಗುರುಗಳೇ ನನಗೆ ಮಂತ್ರ ದೀಕ್ಷೆ ಕೊಡ್ರಿ, ಗುರುಗಳೇ ನನಗೆ ಮಂತ್ರ ದೀಕ್ಷೆ ಕೊಡ್ರಿ ಅಂತ ಕೇಳ್ತಿದ್ದ. ಗುರುಗಳು ಹೇಳ್ತಿದ್ರು, ಸಾಧನೆ ಮಾಡು, ನಾನು ನಿನಗೆ ಹೇಳ್ಕೊಡ್ತೀನಿ. ಅವನು ಯಾವಾಗಲೂ ಏನು ಹೇಳ್ತಿದ್ದ ಗುರುಗಳಿಗೆ ಅಂದರೆ, ನೀವು ಎಂಥ ಮಂತ್ರ ಹೇಳ್ಕೊಡ್ಬೇಕು ಅಂದರೆ ಯಾರಿಗೂ ಗೊತ್ತಿರಬಾರ್ದು ಗುರುಗಳೇ, ಅಂಥ ಮಂತ್ರ ಹೇಳ್ಕೊಡ್ಬೇಕಂತ ಹೇಳಿದ್ರು. ಒಂದು ದಿನ ಗುರುಗಳೇ ಏನು ಮಾಡಿದರು, ಅವನಿಗೆ ಮಂತ್ರ ದೀಕ್ಷೆ ಕೊಟ್ಟರು. ಬಹಳ ಖುಷಿ ಆಯಿತು ಅವನಿಗೆ. ಗುರುಗಳ ಬಟ್ಟೆ ಗಿಟ್ಟೆ ತೊಗೊಂಡು ಊರು ಹೊರಗಡೆ ಒಂದು ನದಿ ಇತ್ತು, ಬಟ್ಟೆ ಮಡಿ ಮಾಡಬೇಕು ಅಂತ ಹೊರಟ. ಹೋಗುವಾಗ ಒಬ್ಬ ಮುದುಕಿ, ಅನಕ್ಷರಸ್ಥೆ, ಅಕ್ಷರ ಜ್ಞಾನ ಇಲ್ಲದೆ ಇರತಕ್ಕಂಥ ಮುದುಕಿ, ಆಕೆ ಭತ್ತ ಕುಟ್ಟುತ್ತಿದ್ಲು. ಭತ್ತ ಕುಟ್ಟುವಾಗ ಏನು ಮಾಡ್ತಿದ್ಲು ಅಂದರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂದ್ಕೊಂಡು ಭತ್ತ ಕೊಡ್ತಿದ್ಲು. ಭಾರಿ ಸಿಟ್ಟು ಬಂತು ಇವನಿಗೆ. 2-3 ವರ್ಷ ಗುರುಗಳ ಸೇವೆ ಮಾಡಿದ್ದೀನಿ, ಯಾರಿಗೂ ಗೊತ್ತಿಲ್ಲದ ಮಂತ್ರ ಹೇಳ್ಕೊಡ್ರಿ ಗುರುಗಳೇ ಅಂದರೆ ಒಬ್ಬ ಸಾಮಾನ್ಯ ಒಬ್ಬ
ಹೆಣ್ಮಗಳು, ಏನೂ ಗೊತ್ತಿಲ್ಲದೆ ಇರತಕ್ಕಂಥ ಹೆಣ್ಮಗಳು. ಆಕೆ ಓಂ ನಮಃ ಶಿವಾಯ ಅಂತ ಇದ್ದಾಳೆ. ಇಂಥ ಸಾಮಾನ್ಯರಿಗೆ ಗೊತ್ತಿರೋ ಮಂತ್ರ ನನಗೆ ಹೇಳ್ಕೊಟ್ಬಿಟ್ರಲ್ಲ, ಸಿಟ್ಟು ಬಂತು. ಹಂಗೆ ಮುಂದೋದ. ಅಲ್ಲೊಬ್ಬ ಜಾಡು ಮಾಲಿ ಕಸ ಗುಡಿಸ್ತಿದ್ದ. ಅವನು ಓಂ ನಮಃ ಶಿವಾಯ ಇಟ್ಕೊಂಡು ಕಸ ಗುಡಿಸ್ತಿದ್ದ. ಮತ್ತೂ ಸಿಟ್ಟು ಬಂತು ಅವನಿಗೆ. ಮುಂದೆ ಬಂದ. ಅಲ್ಲಿ ಒಬ್ಬ ಅಗಸ ಬಟ್ಟೆ ತೊಳೆಯುವಂಥ ಮಡಿವಾಳ, ಅವನು ಓಂ ನಮಃ ಶಿವಾಯ ಇಟ್ಕೊಂಡು ಬಟ್ಟೆ ತೊಳಿತಿದ್ದ. ಮತ್ತೂ ಸಿಟ್ಟು ಬಂತು ಅವನಿಗೆ. ಅವನೇನು ಮಾಡ್ದ, ಬಟ್ಟೆ ಗಿಟ್ಟೆ ತೊಳಿಲಿಲ್ಲ, ಹಂಗೆ ಮಡಿ ಮಾಡ್ದ. ಎದ್ದಿದ, ಹಿಡ್ಕೊಂಡು ಬಂದು ತಗೊಂಡೋಗಿ ಅಲ್ಲಿ ಮಠದಲ್ಲಿ ಒಂದು ಮೂಲೆಯಲ್ಲಿ ಇಟ್ಟು ಗುರುಗಳ ಹತ್ರಕ್ಕೆ ಹೋದ ಜಗಳ ತೆಗೆ. ಗುರುಗಳೇ, ಇಷ್ಟು ವರ್ಷ ನನ್ನ ಹತ್ರ ಸೇವೆ ಮಾಡಿಸ್ಕೊಂಡು ಯಾರಿಗೂ ಗೊತ್ತಿಲ್ಲದ ಮಂತ್ರ ಹೇಳ್ಕೊಡ್ರಿ ಗುರುಗಳೇ ಅಂದರೆ, ನಾನು ಹಿಂಗೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಸಾಮಾನ್ಯ ಮುದುಕಿ, ಅನಕ್ಷರಸ್ಥೆ, ಅಕ್ಷರ ಜ್ಞಾನ ಇಲ್ಲದೆ ಇರತಕ್ಕಂಥ ಆ ಸಾಮಾನ್ಯ ಒಬ್ಬ ಸಾದ ಹೆಣ್ಮಗಳಿಗೆ ಗೊತ್ತಿರುವ ಒಬ್ಬ ಮುದುಕಿ ಗೊತ್ತಿರೋ ಮಂತ್ರ ಹೇಳ್ಕೊಟ್ರೆ ನೀವು. ಮುಂದೋದ್ರೆ ಒಬ್ಬ ಜಾಡ್ಮಾಲಿ ಕಸ ಗುಡಿಸೋನು ಓಂ ನಮಃ ಶಿವಾಯ ಅಂತಿದ್ದ. ಇನ್ನೂ ಮುಂದೋದ್ರೆ ಅಗಸ, ಇಂಥವ್ರಿಗೆಲ್ಲ ಗೊತ್ತಿರೋ ಮಂತ್ರ ಹೇಳ್ಕೊಟ್ಬಿಟ್ರಿ, ನೀವು ನನಗೆ ಮೋಸ ಮಾಡಿದ್ರಿ ಅಂತಂದ. ಗುರುಗಳೇನು ಮಾಡಿದರು, ಅವರಿಗೆ ಯಾರೋ ಒಬ್ಬ ವಜ್ರದ ಹರಳನ್ನು ಕಾಣಿಕೆ ಅಂತ ತಂದು ಕೊಟ್ಟಿದ್ರು. ಅದನ್ನು ಅವನ ಕೈಗೆ ಕೊಟ್ಟರು. ನೋಡು ತಮ್ಮ, ಇವತ್ತು ಊರಲ್ಲಿ ಸಂತೆ, ಇದನ್ನು ನೀನು ಮಾರಾಟ ಮಾಡಬೇಡ, ಒಂದು 4-5 ಜನಕ್ಕೆ ತೋರಿಸು, ಇದನ್ನು ಕೊಡ್ತೀನಿ, ಏನು ಕೊಡ್ತೀರಿ ಅಂತ ಕೇಳು, ಒಂದು 4-5 ಜನ ಏನೇನು ಬೆಲೆ ಕಟ್ತಾರಲ್ಲ ಬಂದು ನನಗೆ ಹೇಳು. ಇವತ್ತು ತಗೊಂಡು ಬರುವಾಗ ಒಬ್ಬ ಮುದುಕಿ ಸಂತೆಗೆ ಸೊಪ್ಪು ಮಾರಕ್ಕೆ ಹೊರಟಿದ್ದು, ತಲೆ ಮೇಲೆ ಸೊಪ್ಪಿನ ಬುಟ್ಟಿ ಹೊತ್ಕೊಂಡು. ಅವ್ರನ್ನ ಕೇಳ್ದ, ನೋಡ್ರಿ ಇದನ್ನು ಕೊಡ್ತೀನಿ, ಏನು ಕೊಡ್ತೀರ? ಮುದುಕಿ ಏನೋ ನೋಡಿದ್ಲು, ಪಳಪಳ ಒಳಿತಿತ್ತು, ಒಂದು 10 ಸೀಡ್ ಸೊಪ್ಪು ಕೊಡ್ತೀನಿ ನೋಡೋದ್ಲಕ್ಕೆ. ಆಮೇಲೆ ಅದನ್ನು ಇಟ್ಕೊಂಡು ಮುಂದೆ ಬಂದ, ಕೊಡಲ್ ಬಿಡಜಿ ಅಂತ ಮುಂದೆ ಬಂದ. ಒಂದು ಕಿರಾಣಿ ಅಂಗಡಿ ಇತ್ತು, ಅಲ್ಲಿಗೆ ತಗೊಂಡೋದ. ನೋಡ್ರಿ ಇದನ್ನು ಕೊಡ್ತೀನಿ. ಅವರು ನೋಡಿದರು, ಏನೋ ವಿಶೇಷ ಐತಲ್ಲಪ್ಪ, ಇದಕ್ಕೊಂದು 2,000 ರೂಪಾಯಿ ಕೊಡ್ತೀನಿ ನೋಡು ಅಂತಂದು. ಆಮೇಲೆ ಒಂದು ಬಟ್ಟೆ ಅಂಗಡಿಗೆ ಹೋದ. ಅವನು ನೋಡಿ ಸ್ವಲ್ಪ ಇದಕ್ಕೊಂದು 10,000 ಕೊಡ್ತೀನಿ ನೋಡು ಅಂದ. ಇನ್ನೊಂದು ಚಿನ್ನ ಬೆಳ್ಳಿ ಅಂಗಡಿಗೆ ಹೋದ. ಅಲ್ಲೋಗಿ ಕೇಳ್ದ. ಅವ್ರು ಹೇಳಿದರು, ಇಡೀ ನನ್ನ ಅಂಗಡಿಯಲ್ಲಿರೋ ಚಿನ್ನ ಬೆಳ್ಳಿ ಎಲ್ಲ ಮಾರಿ ನನ್ನ ಅಂಗಡಿ ಮಾರಿದ್ರು ಬೆಲೆ ಕಟ್ಟಲಿಕ್ಕಾಗಲ್ಲ, ಅಷ್ಟು ಬೆಲೆ ಬರ್ತು. ಕೊಯ್ನೂರು ವಜ್ರ ಗೊತ್ತಲ್ಲ ನಿಮಗೆ, ಇಡೀ ಜಗತ್ತಿಗೆ ಸುಮಾರು 2 ದಿನ 3 ದಿನ ಊಟ ಹಾಕ್ಬೋದಂತ, ಅಷ್ಟು ಬೆಲೆ ಬಾಳುವಂಥದ್ದಂತು ಕೊಯ್ನೂರು ವಜ್ರ. ಅಂಥ ಬೆಲೆ ಬಾಳುವಂಥದ್ದಪ್ಪ ಇದು ಅಂತ ಹೇಳಿದರು. ಸರಿ, ತಗೊಂಡು ಬಂದ. ಕೇಳಿದರು ಗುರುಗಳು, ಏನಪ್ಪ ಬೆಲೆ ಕಟ್ಟಿಸ್ಕೊಂಬಂದ? ಹೌದು ಗುರುಗಳೇ, ಬೆಲೆ ಕಟ್ಟಿಸ್ಕೊಂಬ. ಯಾರ್ಯಾರು ಏನೇನು ಹೇಳಿದರು? ಒಬ್ಬ ಮುದುಕಿ 10 ಸೀಡ್ ಸೊಪ್ಪು ಕೊಡ್ತೀನಿ ಅಂದರು. ಒಂದು ಕಿರಾಣಿ ಪ್ರಾವಿಷನ್ ಸ್ಟೋರಲ್ಲಿ 2,000 ರೂಪಾಯಿ ಕೊಡ್ತೀನಿ ಅಂದರು. ಒಂದು ಬಟ್ಟೆ ಅಂಗಡಿಯಲ್ಲಿ 10,000 ಕೊಡ್ತೀವಿ ಅಂತ ಹೇಳಿದರು. ಹಾಗೆ ಒಂದು ಚಿನ್ನ ಬೆಳ್ಳಿ ಅಂಗಡಿಗೆ ಹೋದರೆ ಇಡೀ ನನ್ನ ಅಂಗಡಿ ಮಾರಿದ್ರು ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ ಹೇಳಿದರು. ವಸ್ತು ಎಷ್ಟಿದ್ವು? ಒಂದೇ. ಅವರೆಲ್ಲರೂ ಅವರವರ ಬುದ್ಧಿಮಟ್ಟಕ್ಕೆ ತಕ್ಕ ಹಾಗೆ ಅದಕ್ಕೆ ಬೆಲೆಯನ್ನು ಕಟ್ಟಿದರು. ಅದೇ ಓಂ ನಮಃ ಶಿವಾಯ ಮಂತ್ರವನ್ನು ಹೇಳಿ ಹಿಂದೆ 7 ಋಷಿಗಳಾಗಿದ್ದಾರೆ, ಅನೇಕ ಋಷಿ ಮುನಿಗಳಾಗಿದ್ದಾರೆ, 63 ಜನ ಪುರಾತನರಾಗಿದ್ದಾರೆ, 770 ಜನ ಅಮರಗಣಗಳಾಗಿದ್ದಾರೆ. ಅವರೆಲ್ಲರೂ ಹೇಳಿದ್ದಿದೆ ಓಂ ನಮಃ ಶಿವಾಯ ಮಂತ್ರ. ನಾವು ಅದೇ ಓಂ ನಮಃ ಶಿವಾಯ ಮಂತ್ರ ಹೇಳ್ತೀವಿ. ಅವ್ರಿಗೆಲ್ಲ ಸತ್ಯ ಸಾಕ್ಷಾತ್ಕಾರ ಆಯಿತು, ನಮಗೆ ಯಾಕಾಗಿಲ್ಲ? ಮಂತ್ರ ಯಾವುದು, ಹೇಗೆ, ಎಷ್ಟು ದೊಡ್ಡದು ಸಣ್ಣದು ಇವೆಲ್ಲ ಅಲ್ಲ. ಕೆಲವು ಗುರುಗಳ ಹತ್ರ ಇವರಿಗೂ ನಮ್ಮ ಜನ ಹೇಗೆ ಅಂದರೆ, ಸರಳವಾಗಿರೋ ಮಂತ್ರ ಹೇಳ್ಕೊಟ್ಬಿಟ್ರೆ ದೊಡ್ಡ ಮಂತ್ರ ಅಲ್ಲ ಅದು, ಅವ್ರಿಗೆ ಉಚ್ಚಾರ ಮಾಡೋಕ್ಕೆ ಬಂದಿರಬಾರ್ದು ಅಂತ ಹೇಳ್ಕೊಟ್ರೆ ದೊಡ್ಡ ಮಂತ್ರ. ಅವ್ರಿಗೆ ಇದೇನು ಎಲ್ಲರಿಗೂ ಗೊತ್ತಿರೋ ಮಂತ್ರ. ಅದೇ ಮಂತ್ರದಿಂದನೇ ಎಲ್ಲರೂ ಮುಕ್ತಾತ್ಮರಾಗಿದ್ದಾರೆ. ನಾವು ಅದಕ್ಕೆ ಎಷ್ಟು ನಂಬಿಕೆಯಿಂದ ಅದರ ಮೇಲೆ ಎಷ್ಟು ವಿಶ್ವಾಸ ಇಟ್ಟು ಮಂತ್ರ ಹೇಳ್ತೀವಿ ಅನ್ನೋದೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಅಕ್ಕ ಮಹಾದೇವಿ ಹೇಳ್ತಾಳೆ, 7 ಕೋಟಿ ಮಹಾಮಂತ್ರ ಉಪಮಂತ್ರಗಳಿಗೆ ಲೆಕ್ಕವಿಲ್ಲ, ಚಿತ್ತ ವ್ಯಾಕುಲನಾಗಿ ಭ್ರಮಿಸದಿರುವಂಥರವರು. ಈ ಮಂತ್ರ ಹೇಳಿದ್ರೆ ಚಲೋ ಏನೋ, ಈ ಮಂತ್ರ ಬಿಟ್ಟು ಆ ಮಂತ್ರ ಹೇಳಿದರೆ ಚಲೋ ಏನೋ, ಅದನ್ನು ಬಿಟ್ಟು ಈ ಮಂತ್ರ ಹೇಳಿದರೆ ಕೊನೆಗೊಂದು ಕೈ ಹಿಡಿಯೋದಿಲ್ಲ ನಮ್ಮನ್ನು. ಬೇರೆ ಬೇರೆ ಧರ್ಮೀಯರು ಕೂತಿದ್ರಂತ, ಒಂದು ಹಡಗೊಂಟಿತ್ತು, ಒಂದಿಷ್ಟು ಮುಳುಗುವಂಗಾಗ್ಬಿಟ್ಟಿತ್ತದು. ಹಡಗು ಹೊಡೆಯೋ ಕ್ಯಾಪ್ಟನ್ ಹೇಳ್ದ, ಸ್ವಲ್ಪ ಎಲ್ಲ ಧರ್ಮೀಯರು ಇದ್ದೀರಿ, ನಿಮ್ಮ ಉಳಿದ ಬಾಂಧವರು ಬದುಕಬೇಕು ಅಂತಿದ್ದರೆ ಒಂದೊಂದು ಧರ್ಮದಿಂದ ಒಂದು ಇಬ್ಬಿಬ್ಬರು ಸಮುದ್ರ ಜಿಗಿದು ಬಿಡ್ರಿ, ಇನ್ನು ಉಳಿದು ನಿಮ್ಮ ಬಂಧುಗಳು ಬದುಕ್ತಾರೆ ಅಂತ. ಕೆಲವರು ತ್ಯಾಗ ಮನಸ್ಥಿತಿ ಇದ್ದವರು, ಒಬ್ಬ ಅಲ್ಲ ಅಂದ್ಕೊಂಡು ಜಿಗದ, ಅವನನ್ನು ಬಂದು ಅಲ್ಲ ಮೇಲಕ್ಕೆ
ಎತ್ಕೊಂಡಂತ. ಇನ್ನೊಬ್ಬ ಜೀಸಸ್ ಅಂದ್ಕೊಂಡು ಜಿಗಿದ, ಅವನು ಬಂದು ಅವನನ್ನ ಮ್ಯಾಲಕ್ಕೆ ಎತ್ಕೊಂಡ. ನಮ್ಮೊಬ್ಬ ಹಿಂದೂ ಗಣಪತಿ ಅಂದ್ಕೊಂಡು ಜಿಗಿದ, ಗಣಪತಿ ಬಂದ ಮ್ಯಾಲಕ್ಕೆ ಎತ್ಕೋಬೇಕು ಅನ್ನೋದ್ರೊಳಗೆ ಇವನು ವೆಂಕಟರಮಣ ಅಂತ ಗಣಪತಿ ಸಿಟ್ಟು ಬಂತು. ಮಗನೇ ನನ್ನ ಕರೆದು ಮತ್ತು ನೀನು ಅವನು ಕರೀತೀಯ ಅಂದ. ಅವನು ಬಿಟ್ಟು ಹೋದ. ವೆಂಕಟರಮಣ ಬರಬೇಕು ಅನ್ನೋಳಗೆ ಇವನು ವಿಶ್ವನಾಥ ಅಂದ. ಇವನಿಗೆ ಸಿಟ್ಟು ಬಂತು. ಅಷ್ಟರೊಳಗೆ ಕಥೆ ಏನತ್ತ, ಒಂದು ಎಲ್ಲರೂ ಬದುಕಿದ್ದಾರೆ ಈ ಸಮಾಜದಲ್ಲಿ, ಹೌದಾ? ಎಲ್ಲ ಧರ್ಮದವರು ಬದುಕಿದ್ದಾರೆ. ಈಗ ಒಬ್ಬನಿಗೆ ಯಾರಿಗೋ ಜೀವನ ಜಿಗುಪ್ಸೆಯಾಗಿ ಸಾಯಬೇಕು ಅಂತ ವಿಷ ಕುಡಿತಾನೆ. ಮುಸಲ್ಮಾನ ಕುಡಿದ್ರೂ ಸಾಯ್ತಾನೆ, ಹಿಂದೂ ಕುಡಿದ್ರೂ ಸಾಯ್ತಾನೆ, ಕ್ರೈಸ್ತ ಕುಡಿದ್ರೂ ಸಾಯ್ತಾನೆ, ಬೌದ್ಧ ಕುಡಿದ್ರು, ಯಾರು ಕುಡಿದ್ರೂ ಸಾಯ್ತಾನೆ, ಹೌದಾ? ನಮಗೊಂದಿಷ್ಟು ತಲೆನೋವು ಬಂದಿರ್ತದೆ. ಒಂದಿನ ಅನಾಸಿನೋ ಯಾವುದೋ ಒಂದು ಸಾರಿಡ ಯಾವುದೋ ಒಂದು ಗುಳಿಗೆ ತೊಗೋತೀರಿ. ಹಿಂದೂ ತೊಗೊಂಡ್ರೂ ತಲೆನೋವು ಕಮ್ಮಿ ಆಗುತ್ತೆ, ಮುಸಲ್ಮಾನ ತೊಗೊಂಡ್ರೂ ಕಮ್ಮಿ ಆಗುತ್ತೆ, ಮತ್ತೊಬ್ಬ ತೊಗೊಂಡ್ರೂ ಕಮ್ಮಿ ಆಗುತ್ತೆ. ಇವೆಲ್ಲ ನಾವು ನೋಡ್ತೀವಲ್ಲ, ನಿಮಿಷಕ್ಕೂ ರಾಹುಕಾಲ, ಯಮಗಂಡಕ ಕಾಲ, ಆ ಕಾಲ ಈ ಕಾಲ. ಅವ್ರು ಯಾರು ನೋಡೋದೇ ಇಲ್ಲ. ಕ್ರೈಸ್ತರು ನೋಡೋದಿಲ್ಲ, ಮುಸಲ್ಮಾನರು ನೋಡೋದಿಲ್ಲ, ಬುದ್ಧಿಸ್ಟರು ನೋಡೋದಿಲ್ಲ, ನಾವಷ್ಟೇ ನೋಡ್ತೀವಿ. ಅವ್ರಿಗೇನು ತೊಂದರೆ, ಇದು ಎಲ್ಲರಿಗೂ ಸಮವಾಗಿ ಪರಿಣಾಮ ಆಗಬೇಕಲ್ಲ ಸಮಾಜದಲ್ಲಿ. ಅವರಿಗೇನು ಪರಿಣಾಮ ಆಗಲ್ಲ, ನಮಗಷ್ಟೇ ಯಾಕಾಗ್ತದೆ? ಅವ್ರಿಗೂ ಆಗಬೇಕಿಲ್ರಿ. ವಿಷ ಕುಡಿದ್ರೆ ಎಲ್ಲರೂ ಸಾಯ್ತಾರಿಲ್ಲ. ದುರಿತ ಅನ್ಯಾಯವ ಪರಿಹರಿಸಬಲ್ಲಡೆ ಅಕ್ಕ ಮಹಾದೇವಿ ಹೇಳ್ತಾ. ಓಂ ನಮಃ ಶಿವಾಯ ಎಂಬುದೇ ಮಂತ್ರ, ಓಂ ನಮಃ ಶಿವಾಯ ಎಂಬುದೇ ತಂತ್ರ. ಸಿಂಹದ ಮರಿಯ ಸೀಳ್ನಾಯಿ ತಿಂಬರೆ ಭಂಗವಿನ್ನಾರಿಗೋ ಚೆನ್ನಮಲ್ಲಿಕಾರ್ಜುನ ಅಂತ. ಕರಿ ಘನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ. ಗಿರಿ ಘನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ. ತಮಂದ ಘನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ. ಮರಹು ಘನ ನಿಮ್ಮ ನೆನೆವ ಘನ ಕಿರಿದೆನ್ನಬಹುದೇ ಬಾರದಯ್ಯ ಕೂಡಲ ಸಂಗಮ ದೇವ ಅಂತಾರೆ. ಕರಿ ಘನ ಅಂಕುಶ, ಈ ಆನೆನ ನಿಯಂತ್ರಣದಲ್ಲಿಡೋದಕ್ಕೇನಂತೀರಿ ನೀವು? ಅಷ್ಟು ದೊಡ್ಡ ಆನೆನೂ ಅದೊಂದು ಸಣ್ಣ ಅಂಕುಶಕ್ಕೆ ನಿಯಂತ್ರಣ ಮಾಡುವಂಥ ಶಕ್ತಿ ಇರ್ತದೆ, ಹೌದಾ? ಅದನ್ನು ಆನೆ ಮುಂದೆ ಇದೇನು ಅಂತ ಅನ್ನಕ್ಕೆ ಬರೋದಿಲ್ಲ, ಅದಕ್ಕೆ ಶಕ್ತಿ ಇದೆ. ಕರಿ ಘನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ. ಗಿರಿ ಘನ ವಜ್ರದಿಂದ ಎಂಥ ದೊಡ್ಡ ಬೆಟ್ಟನೂ ಕೊರಿಬಹುದಂತೆ. ಅಷ್ಟು ದೊಡ್ಡ ಬೆಟ್ಟ ಇದು ಎಷ್ಟು ಸಣ್ಣದೈತೆ ಅಂತಿಲ್ಲ, ಅದಕ್ಕೆ ಅದನ್ನು ಇದನ್ನು ಮಾಡುವಂಥ ಶಕ್ತಿ ಅದಕ್ಕೆ ಇದೆ. ತಮಂದ ಘನ ಜ್ಯೋತಿ, ದೊಡ್ಡ ಇಡೀ ಇದ್ರ ತುಂಬ ಕತ್ತಲೆ ಇದೆ, ಒಂದು ಜ್ಯೋತಿ ಸಣ್ಣದು ಸಾಕಿದನು ಬೆಳಕನ್ನು ಮಾಡಲಿಕ್ಕೆ. ತಮಂದ ಘನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ. ಮರಹು ಘನ ನಿಮ್ಮ ನೆನೆವ ಮನ. ಅದು ಓಂ ನಮಃ ಶಿವಾಯ ಮಂತ್ರ ಸಣ್ಣದು ಅಂತ ಅನ್ನಕ್ಕೆ ಬರೋದಿಲ್ಲ. ಕರಿ ಅಂಜುವುದು ಅಂಕುಶಕ್ಕಯ್ಯ, ಗಿರಿ ಅಂಜುವುದು ಕುಲಶಕ್ಕಯ್ಯ, ತಮಂದವಂಜುವುದು ಜ್ಯೋತಿಗಯ್ಯ, ಕಾನನವಂಜುವುದು ಬೇಗೆಗಯ್ಯ. ನಮ್ಮ ಕೂಡಲ ಸಂಗಮ ನಾಮಕ್ಕಂಜುವುದು ಏನು ಬೇಕಾದರೂ ಎಲ್ಲವನ್ನೂ ಕೂಡ ಬರೀ ಓಂ ನಮಃ ಶಿವಾಯ ಮಂತ್ರವನ್ನು ಹೇಳಿದರೆ ಎಲ್ಲವನ್ನೂ ಹೊಡೆದಾಕುವಂಥ ಶಕ್ತಿ ಅದೇ ಮಂತ್ರ, ಅದೇ ತಂತ್ರ. ನೀವು ಯಾರನ್ನೂ ಕೇಳಬೇಕಾಗಿಲ್ಲ. ಹೋಗಿ ನಾವೆಷ್ಟು ಅಜ್ಞಾನಿಗಳಿರ್ತೀವಿ ಅಂದರೆ, ಫುಟ್ಪಾತಲ್ಲಿ ಗಿಳಿಶಾಸ್ತ್ರ ಹೇಳ್ಕೊಂಡು ಕೂತಿರ್ತಾನೆ. ಫುಟ್ಪಾತಲ್ಲಿ ಅವನಿಗೆ ಹೋಗಿ ನಾವು ಕೇಳ್ತೀವಿ, ನಾವೊಂದು ಲಾಟ್ರಿ ಟಿಕೆಟ್ ತೊಗೋಬೇಕಾಗಿದೆ, ಯಾವ ನಂಬರ್ ತೊಗೊಂಡ್ರೆ ಲಾಟ್ರಿ ಹೇಳ್ತದೆ? ಗಿಳಿ ಓದಿ ಫಲವೇನು ಬೆಕ್ಕು ಬಹುದೇ ಹೇಳಲರಿಯೋದು. ಅದು ಬಂದು ಒಂದೇನೋ ತೆಗೆದುಕೊಡ್ತದೆ. ಇವ ಹೇಳ್ತಾನೆ ಶಾಸ್ತ್ರ, ಗಿಳಿಶಾಸ್ತ್ರ, ಈ ನಂಬರ್ ತೊಗೊಂಡ್ರೆ ನಿನಗೆ ಲಾಟ್ರಿ ಹೇಳ್ತದೆ. ನಿಮಗೇನಾದ್ರು ತಲೆಗೆ ವಿಚಾರ ಮಾಡೋ ಶಕ್ತಿ ಇದ್ದರೆ ವಿಚಾರ ಮಾಡಿರಿ. ನಿಮಗೊಂದು ಲಾಟ್ರಿ ಟಿಕೆಟ್ ನಂಬರ್ ಕೊಟ್ಟು ನಿಮಗೆ ಲಾಟ್ರಿ ಹೇಳಿಸಿ ನಿಮ್ಮನ್ನು ಶ್ರೀಮಂತ ಮಾಡೋನು ಅವನ್ಯಾಕೆ ಫುಟ್ಪಾತಲ್ಲಿ ಕೂತ್ಕೋತಿದ್ದ? ಹೌದಿಲ್ರಿ? ನಿಮಗೊಂದು ನಂಬರ್ ಕೊಟ್ಟು ನಿಮ್ಮನ್ನು ಶ್ರೀಮಂತ ಮಾಡೋನು ಅವನ್ಯಾಕೆ ಫುಟ್ಪಾತಲ್ಲಿ ಕೂತ್ಕೋತಿದ್ದ? ಅವನೇ ಒಂದು ನಂಬರ್ ತೊಗೋಬೋದಾಗಿತ್ತಲ್ಲ. ಅಲ್ಲಿ ಯಾಕೆ ಪಾಪ ಬಿಸಿಲಾಗಿ ಮಳೆಯಾಗಿ ಅವನೇ ನಂಬರ್ ತೊಗೊಂಡು ಶ್ರೀಮಂತ ಹಾಕಿ ಬರ್ತಿರ್ಲಿಲ್ಲ? ನಿಮ್ಮ ಮನೆಗೆ ಏನಾದ್ರು ಕಷ್ಟ, ಯಾರ ಹಣೆ ಬರ ಯಾರಿಗೂ ಗೊತ್ತಿಲ್ಲ. ನಮ್ಮ ಊರಲ್ಲೊಬ್ಬ ಜ್ಯೋತಿಷ್ಯ ಹೇಳ್ತಾನೆ, ಎಲ್ಲೆಲ್ಲಿಂದ ಬರ್ತಾರೆ ಕೇಳಕ್ಕೆ.
ಪಕ್ಕದ ಮನೆ ಒಬ್ಬ ಹುಡುಗ ಬಂದು ಕೇಳ್ದ, ನಾವೊಂದು ಹುಡುಗಿ ಪ್ರೀತಿಸಿನ್ರಿ, ಕರ್ಕೊಂಡು ಹೋಗ್ಬೇಕಂತ ಮಾಡೀನಿ, ಯಾವ ಗಳಿಗೆ ಕರ್ಕೊಂಡು ಹೋದ್ರೆ ನಮ್ಮದು ಚಲೋ ಆಗ್ತದೆ ಅಂತ ಹೇಳ್ದ. ಅವ ನೋಡಿ ಮಾಡಿ ಹೇಳ್ದ, ಇವತ್ತು 9 ಗಂಟೆ ರಾತ್ರಿ ಕರ್ಕೊಂಡು ಹೋಗು ಅಂತ. ನಾವು ದುಡ್ಡು ಕೊಟ್ಟಿದ್ದ ಕೈ ತುಂಬ. ಬೆಳಗ್ಗೆ ಎದ್ದು ನೋಡೋದ್ರೊಳಗೆ ಅವನ ಮಗಳನ್ನೇ ಕರ್ಕೊಂಡು ಹೋಗಿದ್ದ. ಅವನ ಮಗಳು ಬಹುಶಃ ಅವನಿಗೆ ಗೊತ್ತಿಲ್ಲ. ನಮ್ಮ ಕರ್ನಾಟಕದಲ್ಲಿ ನೀವೆಲ್ಲ ಹೆಸರು ಕೇಳಿರ್ಬೇಕು, ಹೆಸರುವಾಸಿ ವಾಸ್ತು ಗುರೂಜಿ. ಏನು ಆತನ ಹೆಸರು? ಚಂದ್ರಶೇಖರ್ ಗುರೂಜಿ. ಕರ್ನಾಟಕದಲ್ಲೇ ಎಲ್ಲ ಕಡೆ ಇಡೀ ಇಂಡಿಯಾದಲ್ಲೇ ಪರಿಚಿತರಿದ್ದರು. ಎಲ್ಲರ ಮನೆ ಸಮಸ್ಯೆಗಳನ್ನು ಬಗೆಹರಿಸ್ಲಿಕ್ಕೆ ಹೋಗ್ತಿದ್ರು. ಅಲ್ಲೊಂದಿಷ್ಟು ಕ್ರಿಸ್ಟಲ್ ಗ್ಲಾಸ್ ಕಟ್ಟೋದು, ಒಂದಿಷ್ಟು ಅಲ್ಲಲ್ಲಿ ಮೂಲೆಗೆ ಉಪ್ಪುಗಳಿಡೋದು, ಒಂದಿಷ್ಟು ದುಡ್ಡಿನ ಫೋಟೋ ಹಾಕೋದು, ಕುದುರೆ ಫೋಟೋ ಹಾಕೋದು, ಆ ದಿಕ್ಕು ಏನೋ ಒಟ್ಟು ಏನೇನೋ ಇರೋ ಕಿಟಕಿ ಬಾಗಿಲು ಏನೇನೋ ಮಾಡ್ಕೊತ ಬಂದರು. ಅವ್ರ ಮನೆಯಲ್ಲಿ ಅವರ ಮೊದಲನೇ ಹೆಂಡತಿ ಖಿನ್ನತೆಗೊಳಗಾಗಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾಳೆ. ಎರಡನೇ ಹೆಂಡತಿ ಮದುವೆ ಮಾಡ್ಕೋತಾರೆ, ಮಕ್ಕಳೇ ಆಗೋದಿಲ್ಲ. ಅದೇ ತನ್ನ ಶಿಷ್ಯನೇ ಸುಮಾರು ಒಂದು 2-3 ನಿಮಿಷದಲ್ಲಿ 30-40 ಕಡೆ ಚುಚ್ಚಿ ಮೊನ್ನೆ ಕೊಂದ. ಅದು ಹಗಲೇ ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಹೋಟೆಲ್ನಲ್ಲಿ. ಇಡೀ ಜಗತ್ತಿನ ಮನೆ ಸುಧಾರಣೆ ಮಾಡಲಿಕ್ಕೆ ಹೋದುವಂಥ ಮನುಷ್ಯನಿಗೆ ತನ್ನ ಮನೆ ಭವಿಷ್ಯ ಗೊತ್ತಿತ್ತೇನು? ತನ್ನ ಮನೆ ಸಮಸ್ಯೆನೇ ತನಗೆ ಗೊತ್ತಿಲ್ಲ, ಇನ್ನು ಬೇರೆಯವ್ರ ಮನೆ ಸಮಸ್ಯೆ ಆತ ಏನು ಹೇಳ್ತಾನೆ? ಎಷ್ಟು ಚಂದ ಹೇಳ್ತಾರೆ ಬಸವಣ್ಣವರು, ಬಾರದು ಬಪ್ಪದು, ಬಪ್ಪದು ತಪ್ಪದು. ಬರಬಾರ್ದಾಗಿದ್ದು ಬರೋದಿಲ್ಲ, ಬರಬೇಕಾಗಿದ್ದನ್ನು ತಪ್ಪಿಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಾಗಾಗಿ ನೀವೇನಾದ್ರು ಕೇಳೋ ಮನಸ್ಥಿತಿ ಇದ್ದರೆ ದೇವರನ್ನು ಕೇಳ್ರಿ, ಆತನ ನಾಮಸ್ಮರಣೆ ಮಾಡಿರಿ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದಡೆ ತಪ್ಪು ಅಪಮೃತ್ಯು ಕಾಲಕರ್ಮಂಗಳಯ್ಯ ಭಕ್ತ ಮಾರ್ಕಂಡಯ್ಯ ಹೆಸರು ಕೇಳಿದ್ರಿ ನೀವು, ಹೌದಾ? ಅವನಿಗೆ ಇಷ್ಟೇ ವರ್ಷ ಆಯುಷ್ಯ ಅಂತ ಹೇಳಿದರು ಅವ್ರ ತಂದೆ ತಾಯಿಗೆ. ಒಂದು 8-10 ವರ್ಷ ಆಯುಷ್ಯ ಅಂತ ಹೇಳಿದರು. ಆಮೇಲೆ ಅವ್ರ ತಾಯಿ ವಯಸ್ಸಾಗಿ ಇನ್ನೇನು ಅವನ ಆಯುಷ್ಯ ಮುಗಿಯೋಕ್ಕೆ ಬಂದಾಗ ದಿನ ಅಳುತ್ತಿದ್ಲು. ಒಂದು ದಿನ ಮಗ ಕೇಳಿದ, ಯಾಕೆ ಇಷ್ಟೊಂದು ಅಳುತ್ತಿ, ಯಾಕೆ ದುಃಖ ಆಗಿದೆ? ಇಲ್ಲ, ದೇವರು ನನಗಿಷ್ಟೇ ಆಯುಷ್ಯ ಕೊಟ್ಟಾನೆ, ಇನ್ನು ಕೆಲವಾರು ದಿವಸಗಳಲ್ಲಿ ನಮ್ಮನ್ನು ಬಿಟ್ಟು ನೀವು ಹೋಗ್ತೀಯಾ, ನಿನ್ನಂಥ ಮಗನನ್ನು ನಾವು ಕಳ್ಕೊಂಡು ಹೇಗೆ ಬದುಕಿರೋದು, ಅದಕ್ಕೆ ನನಗೆ ದುಃಖ ಆಗಿದೆ ಅಂತ ಹೇಳ್ದ. ಅವ ಅಳ್ತಾ ಕೂತ್ಕೊಂಡಿಲ್ಲ, ಅಮ್ಮ ನೀ ಹೆದರಬೇಡ, ನಾನು ಖಂಡಿತ ಶಿವನನ್ನು ಒಲಿಸ್ಕೊಂಡು ನಾನು ಸಾವನ್ನು ಗೆದ್ದು ಬರ್ತೀನಿ ಅಂತೇಳಿ ಅದೇ ಓಂ ನಮಃ ಶಿವಾಯ ಮಂತ್ರವನ್ನು ಹೇಳಿ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಸಾವನ್ನು ಗೆದ್ದ ಅಂತ ಕಥೆಗಳನ್ನು ಕೇಳ್ತೀವಿ. ಇಂಥ ಹಲವಾರು ಕಥೆಗಳು. ಅಂಥ ಒಂದು ಶಕ್ತಿ ಎದಕ್ಕಿದೆ ಅಂದರೆ ಓಂ ನಮಃ ಶಿವಾಯ ಮಂತ್ರಕ್ಕಿದೆ. ಇಷ್ಟು ದಿನ ಏನು ಮಾಡಿರಿ, ಅದರ ಮುಂದೆ ನೀವು ಪ್ರಯೋಗ ಮಾಡಿ ನೋಡ್ರಿ. ನಿಮ್ಮ ಮನೆಗೆ ಏನಾದರೂ ಕಷ್ಟ ಕಾರ್ಪಣ್ಯಗಳು ಬಂದಿದ್ರೆ ದಯಮಾಡಿ ಯಾರನ್ನು ಕೇಳಬೇಡ್ರಿ. ಬೆಂಗಳೂರಲ್ಲಿ ಒಬ್ಬ ಹೆಣ್ಣುಮಗಳು ಒಬ್ಬ ಜ್ಯೋತಿಷಿ ಹತ್ರ ಹೋಗಿದ್ದಾನೆ. ನಮ್ಮ ಮನೆಯಲ್ಲಿ ಭಾಳ ಸಮಸ್ಯೆ ಆಗ್ತಾಯಿದೆ, ನನಗೆ ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ನಮ್ಮ ಮುಂದಿನ ಭವಿಷ್ಯ ಹೆಂಗಿದೆ ಅಂತ ಏನೇನೋ ಒಂದಿಷ್ಟು ಆಕೆ ಹುಟ್ಟಿದ್ದು ಜಾತಕ ಅವು ಇವು ತೊಗೊಂಡೋಗಿ ತೋರಿಸ್ತಾನೆ. ಅವ ಹೇಳ್ತಾನೆ, ತಾಯಿ ನಿನಗೆ ಇನ್ನೂ ಕೆಲವಾರು ವರ್ಷಗಳು ಹಿಂಗೆ ನೀನು ಕಷ್ಟಗಳು ಬರ್ತಾವೆ ನಿನಗೆ ಅಂತ. ಮನೆಗೆ ಬಂದು 2 ಮಕ್ಕಳಿಗೂ ವಿಷ ಉಣಿಸಿ ತಾನು ವಿಷ ಕುಡಿಸಾಯ್ತ. ನೀವು ಯಾರು ಟಿ ವಿಯಲ್ಲಿ ನೋಡಿದ್ರು. ಆ ಯಾರೋ ಕೆಲವರು ಕಾಲಜ್ಞಾನದಲ್ಲಿ 2012 ಒಂದು ಸಿನಿಮಾನೇ ಬಂತಲ್ಲ, ನಿಮಗೆ ನೋಡಿರ್ಬೇಕು ನೀವು. ಯಾರೋ ಗುರುಗಳ ಹತ್ರ ಇದ್ದ ಶಿಷ್ಯರೆಲ್ಲ ಇನ್ನು ನಾಳೆ ಸಾಯ್ತೀವಂತ ಇವತ್ತೇ ಸತ್ತಿದ್ರು ಒಂದಿಷ್ಟು ಜನ. ಇಂಥ ಒಂದು ಅಜ್ಞಾನದಲ್ಲಿ ಬದುಕೋದಲ್ಲ, ಎಲ್ಲವನ್ನೂ ಕಳೆಯುವಂಥ ಶಕ್ತಿ ಇದೆ. ಅಂದರೆ ನೀವು ಮಂತ್ರವನ್ನು ಹೇಳ್ತಾ ಹೇಳ್ತಾ ನಿಮ್ಮನ್ನು ಅತ್ಯಂತ ಎತ್ತರಕ್ಕೆ ಒಯ್ಯುವಂಥ ಶಕ್ತಿ ಇದೆ. ಎದಕ್ಕಿದೆ? ಮಂತ್ರಕ್ಕಿದೆ. ನೀವು ಯಾರನ್ನು ಕೇಳಬೇಡಿ. ನಿಮ್ಮ ಮನೆಯಲ್ಲಿ ಏನೇ ಕಷ್ಟ ಕಾರ್ಪಣ್ಯಗಳು ಬಂದರೆ ಕಣ್ಮುಚ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಳ್ರಿ. ಓಂ ನಮಃ ಶಿವಾಯ ಮಂತ್ರವನ್ನು ನಾಮಸ್ಮರಣೆ ಮಾಡಿರಿ. ಪರಮಾತ್ಮ ನನಗಿಂಥದನ್ನು ಕಳಿ ಅಂತ ಹೇಳಿದರೆ ನೀವು ಏನು ಕೇಳ್ತೀರಿ, ನಿಮಗೆ ಶ್ರೀಮಂತಿಕೆ ಸಂಪತ್ತು ಬೇಕು ಅಂತ ಕೇಳಿದರೆ ಅದನ್ನೂ ಕೊಡುವಂಥ ಶಕ್ತಿ ಮಂತ್ರಕ್ಕಿದೆ. ಜ್ಞಾನ ಬೇಕು ಅಂತ ಕೇಳಿದರೆ ಅದನ್ನೂ ಕೊಡುವಂಥ ಶಕ್ತಿ ಮಂತ್ರಕ್ಕಿದೆ. ಮುಕ್ತಿ ಬೇಕು ಅಂತ ಕೇಳಿದರೆ ಅದನ್ನೂ ಕೊಡುವಂಥ ಶಕ್ತಿ ಮಂತ್ರಕ್ಕಿದೆ. ಅದು ಕೆಲವರವ್ರ ಬುದ್ಧಿ ಮಟ್ಟಕ್ಕೆ ತಕ್ಕ ಹಾಗೆ ಬರೀ ಇದರಲ್ಲೇ ಬದುಕೋರು ಇದ್ದಾರೆ, ಆ ಉನ್ನತ ಮಟ್ಟಕ್ಕೆ ಹೋಗೋರು ಇದ್ದಾರೆ. ಎಲ್ಲವನ್ನೂ ಕೊಡುವಂಥ ಶಕ್ತಿ ಎದಕ್ಕಿದೆ ಅಂದರೆ
ಮಂತ್ರಕ್ಕಿದೆ. ಓಂ ನಮಃ ಶಿವಾಯ ಮಂತ್ರ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಮಂತ್ರ. ಆಮೇಲೆ ಬರ್ತಕ್ಕಂಥದ್ದು ಪಾದೋದಕ ಪ್ರಸಾದ. ಇತ್ತೀಚಿನ ದಿನಗಳಲ್ಲಿ ನಾವು ಪಾದೋದಕ ತಗೋಬೇಕೋ ಬೇಡವೋ ಇವೆಲ್ಲ. ಆಮೇಲೆ ಹಿಂದಿನವರು ಕೂಡ ಒಂದು ಏನಿತ್ತು ಅಂತ ಹೇಳಿದರೆ, ಅತ್ಯಂತ ಜ್ಞಾನಿಯಾಗಿರ್ತಕ್ಕಂಥ ಒಂದು ಬ್ರಹ್ಮರಂಧ್ರದಲ್ಲಿ ಆನಂದರಸ ಅಂತಿರ್ತದೆ. ಅವನ ಶಿಷ್ಯ ಅತ್ಯಂತ ಭಕ್ತಿಯಿಂದ ಅವನೊಂದು ಪ್ರೀತಿಯಿಂದ ಆ ಗುರುಗಳನ್ನು ಒಂದು ಪೂಜಿಸಿದಾಗ ಆ ಒಂದು ಜ್ಞಾನರಸ ಆನಂದರಸವನ್ನು ಇಡೀ ಶರೀರದ ರಕ್ತ ಕಣಕಣದಲ್ಲೂ ಕೂಡ ಚಿಮ್ಮಿಸುವಂಥ ಶಕ್ತಿ. ಇವತ್ತು ಮೇಲಿಂದ ಕೆಳಗೆ ತನಕನೂ ಪಾದದವರೆಗೂ ರಕ್ತ ಹರಿತಿರ್ತದಲ್ಲ. ಈಗ ಉದಾಹರಣೆ ನಿಮಗೆ ಇದು ಒಂದು ಶಕ್ತಿ ಇರುತ್ತೆ ಅನ್ನೋಕ್ಕೆ ಹೇಗೆ ಅಂತೇಳಿದರೆ, ಈಗೆಲ್ಲರೂ ಒಂದು ಕಳ್ಳತನ ಆಗಿತ್ತು, ಕಳ್ಳ ಯಾರು ಅಂತ ಸಿಗಲಿಲ್ಲ. ಒಬ್ಬ ಕೊಲೆ ಆಗಿತ್ತು, ಕೊಲೆ ಯಾರೂ ಸಿಗಲಿಲ್ಲ ಅಂದರೆ ಒಬ್ಬನು ನಾಯಿ ಹಿಡ್ಕೊಂಡು ಬರ್ತಾರೆ, ಹೌದಿಲ್ರಿ? ಅವ್ನು ಬರೀ ಅದನ್ನು ಮೂಸಿ ನೋಡಿದರೆ ಹುಡ್ಕೊತ ಹೋಗುತ್ತೆ, ಅವ್ನು ಎಲ್ಲಿಗೆ ಹೋದ, ಎಲ್ಲಿ ತನಕ ಹೋದ, ಎಲ್ಲಿ ಹೋದ ಅಂಥೇಳಿ. ಹೆಂಗೆ ಅದಕ್ಕೆ ಗೊತ್ತಾಗ್ತದದು? ಅವನ ಶರೀರದ ಕಣಗಳಲ್ಲಿ ಹೊರಸೂಸಿರ್ತಾವಂತೆ, ಹೊರಗಡೆ ಬಿದ್ದಿರ್ತಾವಂತೆ. ಹಂಗೆ ಇಲ್ಲಿ ನಮ್ಮ ಸುತ್ತ ಒಂದು ಔರ ಅಂತ ಹೇಳ್ತಾರೆ, ನೀವೇನಂತ ಪ್ರಭಾವಳಿ ಅಂತ ಹೇಳ್ತಾರದು. ಅದನ್ನು ಆಧ್ಯಾತ್ಮ ಜೀವಿಗಳ ಪ್ರಭಾವಳಿ ಬೇರೆ. ರುದ್ರಾಕ್ಷಿ, ವಿಭೂತಿ, ಲಿಂಗ, ಮಂತ್ರ ಇವುಗಳನ್ನೆಲ್ಲ ಧಾರಣೆ ಮಾಡೋದ್ರಿಂದ ಅತೀ ಕಡು ಕಪ್ಪು ಪ್ರಭಾವಳಿಯಿಂದ ಹಿಡಿದು ಅತಿ ಶುದ್ಧನ ಬಿಳಿ ಬಣ್ಣದ ಪ್ರಭಾವಳಿಗಳು ಎಲ್ಲರ ಸುತ್ತ ಇರ್ತವಂಥವು, ಅವರವರ ಇದಕ್ಕೆ ತಕ್ಕ ಹಾಗೆ. ಈ ಕೆಲವು ಕಡೆ ಹೋದಾಗ ಒಂದಿಷ್ಟು ಮನಸ್ಸುಗಳು ಭಾಳ ಕಸಿಬಿಸಿ ಅನ್ನಿಸ್ತವೆ, ಸರಿಯಾಗಿ ನಿದ್ದೆನೇ ಬರೋದಿಲ್ಲ, ಆ ವಾತಾವರಣ ಅಲ್ಲಿ ನಮಗೆ ಸರಿ ಅನಿಸೋದಿಲ್ಲ. ಇನ್ನು ಕೆಲವು ಕಡೆ ಹೋದರೆ ಭಾರಿ ಶಾಂತಿ ನೆಮ್ಮದಿ ಅನ್ನಿಸ್ತದೆ. ಅದಕ್ಕೆಲ್ಲ ಕಾರಣ ಅದೊಂದು ಪ್ರಭಾವ ಇರ್ತದೆ. ಆ ಸುತ್ತ ಇರ್ತಕ್ಕಂಥ ಪ್ರಭಾವವನ್ನು ಶುದ್ಧಿ ಮಾಡುವಂಥ ಶಕ್ತಿ ಎದಕ್ಕಿದೆ ಅಂದರೆ ವಿಭೂತಿ, ರುದ್ರಾಕ್ಷಿ, ಮಂತ್ರಗಳಿಗಿದೆ. ಮೊದಲೆಲ್ಲ ಋಷಿಮುನಿಗಳು ರುದ್ರಾಕ್ಷಿಯನ್ನು ಹಿಡಿದು ಒಂದು ವಿಷ ಪದಾರ್ಥ, ವಿಷ ನೀರು ಯಾವುದ್ರಲ್ಲಿ ಏನಿದೆ ಅಂತ ರುದ್ರಾಕ್ಷಿ ಹಿಡಿದು ಅದನ್ನು ಚೆಕ್ ಮಾಡ್ತಿದ್ರಂತೆ. ಅವೆಲ್ಲ ಆ ಒಂದು ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ನಾವು ಧಾರಣೆ ಮಾಡ್ತಕ್ಕಂಥ ಲಾಂಛನಗಳಲ್ಲಿ ಇದ್ದಾವೆ. ಹೇಗೆ ಅದು ಹೊರಸೂಸ್ತದೆ, ಹಾಗೆ ಒಬ್ಬ ಜ್ಞಾನಿಯಾಗಿರ್ತಕ್ಕಂಥ ಗುರುಗೆ ಜ್ಞಾನವನ್ನು ಹೊರಚಿಮ್ಮುವಂಥ ಶಕ್ತಿ ಹೆಬ್ಬೆರಳು ಮುಖಾಂತರ ಆ ನೀರಿನಲ್ಲಿ ಕೊಟ್ಟು ಆ ಜ್ಞಾನವನ್ನು ಕೊಡುವಂಥ ಶಕ್ತಿ ಹಿಂದಿತ್ತು ಅಂತ ಹೇಳ್ತಾರೆ. ಈಗ ನಮಗೆ ಅಂಥ ಗುರುಗಳು, ಅಂಥ ಜ್ಞಾನಿಗಳು ಸಿಗೋದು ಕಷ್ಟ ಇದೆ. ಹಾಗಾಗಿ ನಾವೇನು ಮಾಡಬೇಕು ಅಂತೇಳಿದರೆ, ಸಂಕಲ್ಪ ಮಾಡಿಕೊಂಡು ನಾವು ಈ ಜಗತ್ತಿನಲ್ಲಿ ಸೃಷ್ಟಿಯಲ್ಲಿ ಪರಮಾತ್ಮನ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ನೀರಿಗೆ ಸಂಸ್ಕಾರ ಕೊಟ್ಟರೆ ತೀರ್ಥ ಆಗುತ್ತೆ, ಪದಾರ್ಥಕ್ಕೆ ಸಂಸ್ಕಾರ ಕೊಟ್ಟರೆ ಪ್ರಸಾದ ಆಗುತ್ತೆ, ಶಬ್ದಕ್ಕೆ ಸಂಸ್ಕಾರ ಕೊಟ್ಟರೆ ಮಂತ್ರ ಆಗ್ತದೆ, ಸಗಣಿಗೆ ಸಂಸ್ಕಾರ ಕೊಟ್ಟರೆ ವಿಭೂತಿ ಆಗ್ತದೆ. ಹಾಗೆ ಸಂಸ್ಕಾರವನ್ನು ತಗೊಂಡು ನಾವು ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿ ಅದನ್ನು ನೀರಿನಲ್ಲಿ ಲಿಂಗೋದಕ ಅಂದರೆ ಲಿಂಗದ ಮೇಲೂ ಕೂಡ, ಲಿಂಗಕ್ಕೆ ಎಂಥ ಶಕ್ತಿ ಇದೆ ಅಂದರೆ ಅದಕ್ಕೂ ಕೂಡ ಒಂದು ಆಯಸ್ಕಾಂತೀಯ ಗುಣ ಇರ್ತದೆ. ಆ ಲಿಂಗದ ಕಂತೆ ಏನಿದೆಯಲ್ಲ ಭಾಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರೋದು. ಅದನ್ನು ನನ್ನ ಹತ್ರ ಬರೆದು ಇಟ್ಟಿದ್ದೀನಿ, ಅದನ್ನು ಹೇಳಲಿಕ್ಕೆ ಬರೋದಿಲ್ಲ ನಿಮಗೆ. ಅದು ಒಂದೊಂದರಲ್ಲೂ ಏನೇನಿದೆ, ರಾಳದಲ್ಲೇನಿದೆ, ಇಂಗಳಿಕದಲ್ಲೇನಿದೆ, ಮಸ್ತಕಿಯಲ್ಲೇನಿದೆ, ಚಂದ್ರಸದಲ್ಲೇನಿದೆ, ಗೇರು, ಇವುಗಳೆಲ್ಲ ಏನೇನು ಶರೀರದ ಮೇಲೆ ಪರಿಣಾಮವನ್ನು ಬೀರಬಹುದು ಅಂತಕ್ಕಂಥದ್ದನ್ನು ಭಾಳ ಅದ್ಭುತವಾಗಿ ಬರಿತಾ ಹೋಗ್ತದೆ ಅದನ್ನು. ಹಾಗಾಗಿ ಅಂಥ ಒಂದು ಶಕ್ತಿ ಇರೋದರಿಂದ ನಾವು ಪ್ರತಿನಿತ್ಯ ಆ ಶಿವಯೋಗವನ್ನು ಮಾಡ್ತಾ ಇರಬೇಕಾದ್ರೆ ಈ ಏನು ಪರಮಾತ್ಮನ ಸೃಷ್ಟಿಯಲ್ಲಿ ಒಂದು ಕಾಸ್ಮಿಕ್ ಎನರ್ಜಿ ಇದೆ, ಶಕ್ತಿ, ವಿಶ್ವಶಕ್ತಿ ಇದೆ, ಅವುಗಳನ್ನು ಹೀರ್ಕೊಳ್ಳುವಂಥ ಶಕ್ತಿ ಎದಕ್ಕಿದೆ? ಲಿಂಗಕ್ಕಿರ್ತದೆ. ನಾವು ಆ ಎನರ್ಜಿ ನಾವೇನು ಮಾಡ್ತೀವಿ, ತೀರ್ಥ ಅಂತ ತಗೊಳ್ತೀವಿ. ಅದಕ್ಕೆ ನೀವು ಅದನ್ನು ತೀರ್ಥ ಅಂತ ಶಿವಯೋಗ ಮಾಡಿ ತೀರ್ಥ ಅಂತ ತಗೊಂಡ ಮೇಲೆ ಉಳಿದಿರ್ತಕ್ಕಂಥ ತೇವಾಂಶವನ್ನು ಬಟ್ಟೆಗೆ ಒರೆಸ್ಬೇಡ್ರಿ, ಅದನ್ನು ಯಾಕೆ ಮೈಕೈ ಒರೆಸ್ಕೊರಿ ಅಂತ ಹೇಳ್ತೀವಿ ಅಂದರೆ ಆ ಎನರ್ಜಿ ವೇಸ್ಟಾಗಿ ಹೋಗಬಾರ್ದು ಅಂಥೇಳಿ. ಅದೇ ಪಾದೋದಕ, ಅದೇ ಲಿಂಗ ಪಾದೋದಕ, ಅದೇ ಗುರುಪಾದೋದಕ, ಅದೇ ಜಂಗಮ ಪಾದೋದಕ. ಯಾಕೆಂದರೆ ನಾವು ನನ್ನ ಮನೆ ಯಾರ್ದೋ ಮನೆಗೆ ಹೋಗಿದ್ದೆ, ಅಮ್ಮರೇ ನಾವೊಬ್ರು ಗುರುಗಳು ಕರ್ಕೊಂಬಂದಿದ್ದೆ ಅಮ್ಮರೇ. ಅವರು ಜಗಲಿ ಮೇಲೆ ನಮ್ಮ ಅತ್ತೆ ಮಾವ ಮೊದಲಿಂದ ಆಚರಣೆ ಮಾಡ್ಕೊತ ಬಂದ್ಬಿಟ್ಟಾರೆ. ಜಗಲಿ ಮೇಲೆ ಕೂತಿದ್ದಾರೆ, ತಡೀರಿ ನಾ ಒಂದು 5 ನಿಮಿಷ ಬರ್ತೀನಿ ಅಂತ ಹೊರಗೆ ಹೋಗಿ ಒಂದು ಬರ ಒಂದು ಚುಟ್ಟ ಸೇರಿ ಮತ್ತೆ ವಾಪಸ್ ಬಂದು ಗದ್ಗೆ ಮೇಲೆ ಕೂತ್ಕೊಂಡ್ರೆ ನನಗೆ ಪಾದೋದಕ ತಗೋಬೇಕಾದ್ರೆ ನಮ್ಮ ಅತ್ತೆ ಮಾವ ಜೊತೆಗೆ ನಿಂತಾರೆ. ತಗೊಳಕ್ಕೆ ಮನಸ್ಸಾಗವಲ್ದು, ನಾನು ಅವ್ರ ಎದುರಿಗೆ ತಗೊಂಡು ಮಾಡಿ ಎಲ್ಲ ಮೈ ಮೇಲೆ ಚೆಲ್ಕೊಂಡೆ ಅಂತ ಹೇಳ್ತಾಳೆ. ಅಂದರೆ ಅದನ್ನು ಕೊಡುವಂಥ ವ್ಯಕ್ತಿಯು ಕೂಡ ಅಷ್ಟು ಯೋಗ್ಯನಾಗಿರಬೇಕು ಅಂತ, ಆ ಶಕ್ತಿ ಇದ್ದಂಥವರು ಕೊಡಬೇಕು. ಅದರಲ್ಲಿ
ಒಂದು ಶ್ರೇಷ್ಠತೆ ಇರ್ತದೆ. ಹಾಗಾಗಿ ಈಗ ನಾವೇ ಅಂಥವ್ರನ್ನ ಹುಡ್ಕೊಳಕ್ಕೆ ಸಾಧ್ಯ ಇಲ್ಲದೆ ಇದ್ದಾಗ ನಾವೇನು ಮಾಡಬೇಕು, ನಾವೇ ಕುಂತು ಸಂಕಲ್ಪ ಮಾಡಿಕೊಂಡು ಗುರುಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಪಾದೋದಕವನ್ನು ತಗೊಳ್ರಿ. ಆ ಸಂಕಲ್ಪದಲ್ಲೂ ಕೂಡ ಸಾಕಷ್ಟು ದೊಡ್ಡ ಶಕ್ತಿ ಇರ್ತದೆ. ಆ ಒಂದು ಎನರ್ಜಿ ನಿಮಗೆ ಅದರಿಂದ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಪಾದೋದಕ, ಗುರುಪಾದೋದಕದಿಂದ ಸಂಚಿತ ಪ್ರಾರಬ್ಧ ನಾಸ್ತಿ ಆಗ್ತದೆ. ಲಿಂಗ ಪಾದೋದಕದಿಂದ ಪ್ರಾರಬ್ಧ, ಜಂಗಮ ಪಾದೋದಕದಿಂದ ಆಗಾಮಿ, ಇವೆಲ್ಲ ಕರ್ಮಗಳನ್ನು ಕಳಿತಕ್ಕಂಥ ಶಕ್ತಿ. ಅಷ್ಟೇ ಅಲ್ಲ, ಬರೀ ಮೇಲ್ಗಡೆ ಈ ಪಾದೋದಕ ತಗೊಳ್ಳೋದು ಅಂತಲ್ಲ, ಆ ಗುಣಗಳನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಪಾದೋದಕನೇ. ಒಂದು ಅರ್ಥದಲ್ಲಿ ಪಾದ ಅಂದರೆ ಪರಮಾನಂದ, ಅಂದರೆ ಉದಕ ಅಂದರೆ ಜ್ಞಾನದ ಜಲ. ಅದು ಪರಮಾನಂದದ ಜ್ಞಾನದ ಜಲವನ್ನು ತಗೊಳ್ತಕ್ಕಂಥದ್ದು ಕೂಡ ಅದು ಪಾದೋದಕನೇ. ಅಂಥ ಒಂದು ಪಾದೋದಕವನ್ನು ತಗೊಳ್ತಕ್ಕಂಥದ್ದು. ಆಮೇಲೆ ಜಂಗಮ ಪಾದೋದಕ ಅಂದರೆ ಒಂದು ಅರ್ಥದಲ್ಲಿ ಸಮಾಜಕ್ಕೆ ತನು ಮನ ಧನ ಸೇವೆ ಎಲ್ಲವನ್ನೂ ಮಾಡ್ತಕ್ಕಂಥದ್ದು ಜಂಗಮ ಪಾದೋದಕನೇ. ಸಮಾಜದಲ್ಲಿ ಹುಟ್ಟಿದ್ದೀವಿ ಅಂದಮೇಲೆ ಸಮಾಜದ ಋಣ ನಮ್ಮ ಮೇಲೆ ಇರ್ತದೆ. ಹಾಗಾಗಿ ನಾವು ಒಂದಿಷ್ಟು ಸಮಾಜಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಬೇಕು. ನಾವೇನು ಕೊಡ್ತೀವಿ ಅದು ನಮಗೆ ಕಟ್ಟಿಟ್ಟ ಬುತ್ತಿ. ನಿಮಗೆ ಶರೀರದಿಂದ ಸೇವೆ ಮಾಡಲಿಕ್ಕೆ ಸಾಧ್ಯ ಇತ್ತು ಅಂದರೆ, ನಿಮಗೆ ಹಣ ಗಿಣ ಕೊಡಲಿಕ್ಕಾಗಲ್ಲ, ಬಡತನ ಇತ್ತು ಅಂದರೆ, ಈಗ ಪ್ರತಿದಿನ ದಾಸೋಹ ನಡೆದದು. ಇವತ್ತು ಲಿಂಗಾಯತ ಸಮಾಜದ ವತಿಯಿಂದ ಶ್ರಾವಣ ಮಾಸದಲ್ಲಿ ನೆತ್ತಿಯ ಊಟದ ಜೊತೆಗೆ ಹೊಟ್ಟೆಯ ಊಟನೂ ಕೊಡ್ತಾ ಇದ್ದಾರೆ. ಅಲ್ಲಿ ಹೋಗಿ ಊಟಕ್ಕೆ ನೀಡೋದು, ಅಲ್ಲಿ ಅಡುಗೆ ಮಾಡೋಕ್ಕೆ ಸಹಾಯ ಮಾಡೋದು, ಅದು ಒಂದು ದಾಸೋಹನೇ. ಅದು ಒಂದು ದಾಸೋಹ. ಅದು ತನುವಿನಿಂದ ಮಾಡ್ತಕ್ಕಂಥ ದಾಸೋಹ. ತನು, ಆಮೇಲೆ ಮನಸ್ಸಿನಿಂದ, ಆಮೇಲೆ ಧನದಿಂದ ನಾವೇನು ಕೊಡ್ತೀವಿ ಅದು ನಮಗೆ ಕಟ್ಟಿಟ್ಟ ಬುತ್ತಿ. ಈ ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಗೊತ್ತಲ್ಲ ನಿಮಗೆ, ಅವ್ರದ್ದೊಂದು ಪುಸ್ತಕಕ್ಕೆ ನೊಬೆಲ್ ಪ್ರಶಸ್ತಿ ಸಿಕ್ತು. ಯಾವ ಪುಸ್ತಕಕ್ಕೆ? ಗೀತಾಂಜಲಿ ಪುಸ್ತಕದಲ್ಲಿ. ಆ ಗೀತಾಂಜಲಿ ಪುಸ್ತಕದಲ್ಲಿ ಅವರೊಂದು ಕತೆ ಬರೀತಾರೆ. ಏನು ಕತೆ ಬರೀತಾರೆ ಅಂದರೆ, ಒಂದು ಸತಿ ಒಬ್ಬ ಭಿಕ್ಷುಕ ಭಿಕ್ಷೆ ಬೇಡ್ತಾ ಹೋಗ್ತಿದ್ದ. ಹೋಗುವಾಗ ಏನಾಯಿತು, ಎದುರಿಗೆ ಒಬ್ಬ ರಾಜಕುಮಾರ, ಬಂಗಾರದ ರಥ, ಒಬ್ಬ ರಾಜಕುಮಾರ 10 ಬೆರಳಿಗೆ 10 ಉಂಗುರಗಳಾಕಿದ್ದ, ವಜ್ರ ವೈಡೂರ್ಯಗಳ ಮಾಲೆಗಳು, ಬಂಗಾರದ ಕಿರೀಟ. ಇವನು ಭಿಕ್ಷೆ ಬೇಡ್ತಾ ಹೋಗುವಾಗ ಭಿಕ್ಷುಕ ರಾಜಕುಮಾರನ ಕಂಡ, ವಿಚಾರ ಮಾಡ್ದ, ನಾ ಅಲ್ಲಿ ಇಲ್ಲಿ ಭಿಕ್ಷೆ ಬೇಡಿದ್ರೆ ನಾವು ಭಿಕ್ಷೆ ಏನಾಗ್ತೀವಿ ಗೊತ್ತಲ್ಲ ಭಿಕ್ಷುಕರಿಗೆ. ಹಾಗಾಗಿ ನಾನು ಹೋಗಿ ಒಂದಿಷ್ಟು ರಾಜಕುಮಾರನ್ನೇ ಭಿಕ್ಷಾಂದೇಹಿ ಅಂತ ಕೇಳಿಬಿಡೋಣ. ಅವನೇನಾದರೂ ಮನಸ್ಸು ಬಂದು ಒಂದು ಕಿರುಬೆರಳು ಉಂಗುರ ತೆಗೆದಾಕಿದ್ರು ಹಾಕಬಹುದು, ಅಥವಾ ಒಂದು ಕೊರಳಗಿನ ಮಾಲೆ ತೆಗೆದಾಕಿದ್ರು ಹಾಕಬಹುದು ಅಂತೇಳಿ ಭಾಳ ಉತ್ಕಟ ಇಚ್ಛೆಯಿಂದ ಓಡೋಡಿ ಬಂದು ರಾಜಕುಮಾರನ ಭಿಕ್ಷಾಂದೇಹಿ ಅನ್ನಬೇಕು. ಅಷ್ಟರೊಳಗೆ ಏನಾಯಿತು ಅಂದರೆ, ರಾಜಕುಮಾರನೇ ಭಿಕ್ಷುಕನ ಭಿಕ್ಷಾಂದೇಹಿ ಅಂದ. ಯಾರ್ಯಾರನ್ನು ಕೇಳಿದ್ರು? ರಾಜನೇ ಭಿಕ್ಷುಕನ ಭಿಕ್ಷಾಂದೇಹಿ ಅಂದ. ಇದೊಳ್ಳೆ ಪಾಸಿಟಿವ್ ಬಂತಲ್ಲ ಅಂದವ. ನಾನು ಮನೆ ತಿರ್ಕೊಂಡು ತಿನ್ನುವಂಥವನು ಇಂಥ ರಾಜಕುಮಾರ ನನ್ನನ್ನು ಭಿಕ್ಷಕ್ಕೆ ಕೇಳ್ತಾನಲ್ಲ ಇವ, ಇನ್ನು ಅವನನ್ನ ಹೆಂಗೆ ಭಿಕ್ಷಕ್ಕೆ ಕೇಳಿದಿವ? ಆಮೇಲೆ ಇಂಥವನು ಕೇಳ್ದಾಗಿಲ್ಲ ಅಂತಂಗೆ ಹೇಳೋದು. ಅವನು ಯಾರ್ಯಾರ್ದೋ 4 ಮನೆಗೆ ಹೋಗಿದ್ದ, ಒಂದಿಷ್ಟು ಭತ್ತನ ಏನೋ ಹಾಕಿದ್ರು ಅಕ್ಕಿನ ಜೋಳಿಗೆಗೆ, ಒಂದು ಕೈ ಹಾಕದ, ಒಂದು ಮುಷ್ಟಿ ಬಂತಲ್ಲ ಅಷ್ಟು ಕೊಟ್ಟ. ಇಲ್ಲೇ ನಿಂತರೆ ಎಲ್ಲರೂ ನಿನ್ನ ಜೋಳಿಗೆಗಿರೋ ಅಷ್ಟು ಕೊಡುಗಿಡು ಅಂತ ಕೇಳೇನಂತೇಳಿ ಅವನ ಕಡೆ ತಿರುಗಿ ನೋಡ್ಲಾರ್ದಂಗೆ ಮನೆಗೆ ಬಂದು ಹೆಂಡತಿ ಮುಂದೆ ಹೇಳ್ದ, ನಾನಿವತ್ತು ದಿನನಿತ್ಯದಂಗೆ ಭಿಕ್ಷೆಗೆ ಹೋಗಿದ್ದೆ, ಎದುರಿಗೊಬ್ಬ ರಾಜಕುಮಾರ 10 ಬೆರಳಿಗೆ 10 ಉಂಗುರಗಳಾಕಿದ್ದ, ವಜ್ರ ವೈಡೂರ್ಯಗಳ ಸರಗಳು, ಬಂಗಾರದ ಕಿರೀಟ. ಅವನು ಹೋಗಿ ಭಿಕ್ಷೆ ಬೇಡಣ ಅಂತ ಹೋದರೆ ಅವನೇ ನನ್ನನ್ನು ಭಿಕ್ಷೆ ಕೇಳದ ಅಂದವ. ನೀವೇನು ಮಾಡಿದ್ರಿ ಅಂತ ಕೇಳಿದ್ಲಕ್ಕೆ. ನಾನು ಒಂದಿಷ್ಟು ಅಕ್ಕಿ ಹಾಕಿ ಬಂದೆ ಅಂತ ಹೇಳ್ದ. ಇವಕ್ಕೆ ಏನು ಮಾಡಿದ್ಲು, ಆ ಜೋಳಿಗೆ ತಗೊಂಡು ಅಷ್ಟು ಮೊರದಾಗ ಸುರಿದು ನೋಡ್ತಾಳೆ, ಅಲ್ಲೊಂದು ಬಂಗಾರದ ಅಕ್ಕಿ ಕಾಳಿದ್ಲು. ಅಷ್ಟು ಆರಿಸ್ಕೊಂಡು ಬಂದ್ಲು. ನೀವು ಎಷ್ಟು ಕೊಟ್ಟೀನಿ ಅಂತ ಹೇಳಿದ್ರಿ ಅಂತ ಕೇಳಿದ್ಲು. ಒಂದು ಮುಷ್ಟಿ ಕರೆಕ್ಟಾಗಿ ಹಿಡಿದು ನೋಡಿದ್ರೆ ಎಷ್ಟಿದ್ವವು?
ಒಂದು ಮುಷ್ಟಿ ಇದ್ವು. ಅವಾಗಂದ ಭಿಕ್ಷುಕನ ಎಂಥ ತಪ್ಪು ಮಾಡಿದೆ, ಎಂಥ ತಪ್ಪು ಮಾಡಿದ್ನಲ್ಲ. ಅವ್ನು ಕೇಳಿದಾಗ ಅಷ್ಟು ಜೋಳಿಗೆಗಿದ್ದವು, ಅಷ್ಟು ಹಾಕ್ಬಿಟ್ಟಿದ್ರೆ ಏನಾಗ್ತಿತ್ತು, ಬಂಗಾರದ ಕಿಕ್ಕಳಾಗ್ತಿತ್ತು. ಎಂಥ ತಪ್ಪು ಮಾಡಿದೆ. ಅದರಾಗಲೇ ಕಾಲ ಮಿಂಚಿ ಹೋಗಿತ್ತು. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಕೊಟ್ಟದ್ದು ಕೆಟ್ಟಿತ್ತೇನೆ ಬೇಡ, ಅದು ಮುಂದೆ ಕಟ್ಟಿಹುದು ಬುದ್ಧಿ ಸರ್ವಜ್ಞ. ಭಿಕ್ಷೆ ಎಂದವನಿಗೆ ಭಿಕ್ಷವನು ಇಕ್ಕಿದೊಡೆ ಅಕ್ಷಯ ಪದವಿ ತನಗಕ್ಕು. ಇಲ್ಲವನೇ ಭಿಕ್ಷುಕನೇ ತಾನಕ್ಕು ಸರ್ವಜ್ಞ ಅಂತ. ಸಮಾಜದ ಸೇವೆ ಮಾಡ್ತಕ್ಕಂಥದ್ದು ಜಂಗಮ ಸೇವೆನೇ. ಸಮಾಜ ಸೇವೆ ಮಾಡ್ತಕ್ಕಂಥದ್ದು ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ. ಲಿಂಗದ ಬಾಯಿ ಜಂಗಮವೆಂದು ಪಡಿಪದಾರ್ಥವ ನೀಡಿದರೆ. ನಾವು ವಚನಗಳನ್ನು ದುರುಪಯೋಗ ಪಡಿಸ್ಕೊಳ್ಳೋರಿದ್ದೀವಿ. ಒಂದು ಆಫೀಸ್ ಮುಂದೆ ಬೋರ್ಡ್ ಹಾಕಿತ್ತಿದ್ದು, ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ. ಯಾರೋ ಒಬ್ರು ಹಿರಿಯರು ಹೊಂಟಿದ್ರು, ನೋಡಿ ಬಹಳ ಖುಷಿಯಾಯಿತು. ಈಗಿನ ಗೌರ್ಮೆಂಟ್ ಆಫೀಸ್ ಮುಂದೆ, ಅದು ತಾಲೂಕು ಆಫೀಸ್ ಮುಂದೆ ತಳಕ್ಕೆ ನೀರೆರೆದರೆ ಬಸವಣ್ಣವ್ರು ವಚನ ಹಾಕಿದಾರಲ್ಲಂತ ಬಹಳ ಖುಷಿಯಾಗಿ ಒಳಗೋದ್ರು. ಅವ್ರು ಕೇಳಿದ್ರು, ಹೊರಗೆ ಬೋರ್ಡ್ ನೋಡಿರಿಲ್ಲ ಅಂದರು. ಏನೋ ಕೆಲಸಿತ್ತು ಮಾಡಿಸ್ಕೊಳಕ್ಕೆ ಹೋಗಿದ್ರು, ನೋಡಿದ್ದೀನಿ, ಅದಕ್ಕೆ ಖುಷಿಯಿಂದ ಒಳಗಡೆ ಬಂದೆ. ಏನು ಅಲ್ಲ, ಬಸವಣ್ಣವ್ರ ವಚನ ಹಾಕಿರಿ, ನಿಮ್ಮ ಬಸವಣ್ಣವ್ರ ವಚನ ಗಿಚ್ಚನ ಗೊತ್ತಿಲ್ಲ, ನೀವು ಕೆಳಗಡೆ ಲಂಚ ಕೊಟ್ಟರೆ ಮೇಲೆ ನಿಮ್ಮ ಕೆಲಸ ಆಗುತ್ತೆ ಅಂತ ಅಂತಾರೆ. ವಚನ ಗಿಚ್ಚನ ಏನು ಗೊತ್ತಿಲ್ಲ. ಇದರ ಅರ್ಥ ಏನು ಅಂದರೆ, ಕೆಳಗೆ ಟೇಬಲ್ ಕೆಳಗೆ ಕೊಟ್ಟರೆ ಟೇಬಲ್ ಮೇಲೆ ನಿಮ್ಮದು ಕೆಲಸ ಆಗುತ್ತೆ, ಇಷ್ಟೇ ಇದರ ಅರ್ಥ ಅಂದವ. ಸಮಾಜಕ್ಕೆ ಮಾಡಿದಷ್ಟು ಸಮಾಜದಿಂದ ನಮಗೆ ಹಲವಾರು ರೀತಿಯಲ್ಲಿ ಪ್ರಯೋಜನಗಳಾಗುತ್ತೆ. ನೀವು ಸೂಕ್ಷ್ಮವಾಗಿ ಜಗತ್ತನ್ನು ಗಮನಿಸಿ ನೋಡಿದರೆ ಗೊತ್ತಾಗ್ತದೆ. ಹಾಗಾಗಿ ಒಂದಿಷ್ಟು ಪಾದೋದಕ ಏನಿದೆ ಅಲ್ಲ, ಸಂಕಲ್ಪ ಮಾಡ್ಕೊಂಡು ತಗೊಳ್ರಿ. ಸಮಾಜಮುಖಿಯಾಗಿ ಸೇವೆಯನ್ನು ಮಾಡ್ತಕ್ಕಂಥದ್ದು ಅದು ಒಂದು ರೀತಿಯಲ್ಲಿ ಜಂಗಮ ಪಾದೋದಕ ಅಂತಕ್ಕಂಥದ್ದನ್ನು ಕರೀತಾರೆ ಅಂತ ಹೇಳ್ತಾ, ಆಮೇಲೆ ಪ್ರಸಾದ ಅಂದರೆ ಈ ಜಗತ್ತೆಲ್ಲವೂ ಕೂಡ ಭಗವಂತನ ಪ್ರಸಾದನೆ. ಅವನ ಕರುಣೆನೇ ಈ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು. ನಾವೆಲ್ಲರೂ ಖಾಲಿ ಕೈಯಲ್ಲಿ ಬಂದಿದ್ದೀವಿ, ಖಾಲಿ ಕೈಯಲ್ಲಿ ಹೋಗ್ತೀವಿ. ಇದು ಅವನು ಕೊಟ್ಟಿರ್ತಕ್ಕಂಥ ಭಿಕ್ಷೆ. ಈ ಜಗತ್ತಿನಲ್ಲಿ ಏನಿದೆ, ನಾವು ಉಣ್ಣೋದು, ತಿನ್ನೋದು, ನಾವೇನು ಜೀವನ ಕಳಿತೀವಲ್ಲ, ಎಲ್ಲ ಬಂಗಾರ, ಒಡವೆ, ವಸ್ತು, ಏನು ಈ ಜಗತ್ತಿನಲ್ಲಿ ಸೃಷ್ಟಿಯಲ್ಲಿ ಎಲ್ಲ ಸಂಪಾದನೆ ಮಾಡಿ ನಿಮ್ಮ ಮನೆಗೆ ಏನೇನು ಇಟ್ಕೊಂಡಿರಿ, ಅದೆಲ್ಲ ಯಾರು ಕೊಟ್ಟಿದ್ದು? ದೇವರ ಕೊಟ್ಟಿದ್ದು. ನಾವು ಬಂದಿರೋದು ಖಾಲಿ ಕೈಯಾಗಿ ಬಂದೀವಿ, ಹೋಗೋದು ಖಾಲಿ ಕೈಯಲ್ಲಿ ಹೋಗ್ತೀವಿ. ಹಂಗಾಗಿ ಎಲ್ಲವೂ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ಬೇಕು. ಎಲ್ಲದಕ್ಕೂ, ಪ್ರತಿಯೊಂದು. ಒಂದು ಹೊಸ ಬಟ್ಟೆ ತೊಗೊಂಡ್ರೂ ಕೂಡ ನೀವು ಒಂದಿಷ್ಟು ಶಿವಾಯನೋ ಬಸವಣ್ಣ ಹೆಸರು ಬರೆದು ಹಚ್ಕೋಬೇಕದು. ಏನು ತಗೋಬೇಕಾದ್ರೂ ಭಗವಂತನಿಗೆ ಎಡೆ ಮಾಡಿ ಅದನ್ನು ತಗೊಳ್ಬೇಕು. ಇನ್ನೊಂದೇನೆಂದರೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಅದನ್ನು ಪ್ರಸಾದವಾಗಿ ನಾವು ಅದನ್ನು ಭಗವಂತನಿಗೆ ಎಡೆ ಮಾಡಿ ನಾವು ಅದನ್ನು ತಗೊಳ್ತಾ ಹೋದ್ವಿ ಅಂದರೆ ನಮ್ಮಲ್ಲಿ ಪ್ರಸನ್ನ ಚಿತ್ತತೆ ಅಳವಡ್ತಾ ಬರ್ತದೆ. ಸುಖ ದುಃಖ ಏನೇ ಬಂದರೂ ಕೂಡ ಅದು ಭಗವಂತನ ಪ್ರಸಾದ ಅಂತ ಸಂಕಲ್ಪ ಮಾಡಿದರೆ ನಮ್ಮಲ್ಲೂ ಯಾವಾಗಲೂ ಅಸನ್ಮುಖತೆ, ಪ್ರಸನ್ನತೆ ಬರ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಆಮೇಲೆ ಇನ್ನು ಕೆಲವು ಕಡೆ ಹೋಗ್ತೀವಿ ನಾವು. ನಮ್ಮದೇ ಊರ ಮುಂದೆ ಆಳ ಹಳ್ಳ ಹರಿಯುತ್ತಿರಲು ಬೇರೆ ಬಾವಿಯ ತೋಡಿ ಉಪ್ಪ ನೀರ ಬೆಳೆದಂತೆ, ನಮ್ಮದೇ ಸಾಕಷ್ಟು ತತ್ವ ಸಿದ್ಧಾಂತಗಳೆಲ್ಲ ಇದ್ದಾಗ ನಮ್ಮ ಮನಸ್ಸಿನ ಸರಿಯಾದ ಒಂದು ವಿಚಾರ ಇಲ್ಲದೆ ಎಲ್ಲೆಲ್ಲ ಹೋಗಿ ಕೂತ್ಕೋತೀವಿ ಕಣ್ಣು ಮುಚ್ಕೊಂಡು. ಅವ್ರು ಹೇಳ್ತಾರೆ, ನೀವು ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಸಾಕು, ಯಾವ ಮಂತ್ರ ಹೇಳಬೇಕಾಗಿಲ್ಲ, ಯಾವುದು ಲಿಂಗ ಬೇಕಿಲ್ಲ, ಏನೂ ಬೇಕಿಲ್ಲ ಅನ್ನುವಂಥ ಪಂಥಗಳು ಇತ್ತೀಚಿನ ದಿನಗಳಲ್ಲಿ ಹುಟ್ಕೊಂಡಿದ್ದಾವೆ. ಯಾಕೆ ಇವೆಲ್ಲವೂ ಬೇಕು, ಮಂತ್ರ ಯಾಕೆ ಬೇಕು ಹೇಳ್ತೀನಿ ನಾನು ನಿಮಗೆ. ಈಗ ನೀವು ಯಾರ್ದಾರೋ ಮನೆಗೆ ಹೋಗಿರ್ತೀರಿ, ಇಲ್ಲಿಂದ ನೀವು ಬೀದರಲ್ಲಿ ನಿಮ್ಮ ಸಂಬಂಧಿಕರಿದ್ದಾರೆ, ಏನೋ ಅರ್ಜೆಂಟಾಗಿ ಅವ್ರ ಜೊತೆ ಮಾತಾಡಬೇಕು, ವಿಷಯ ಮುಟ್ಟಿಸ್ಬೇಕು ಅಂತ ನೀವು ಹೋಗಿರಿ ಅಂತ ಇಟ್ಕೊಳ್ಳಿ. ಬೀದರ್ಗೆ ಹೋಗಿರಿ, ಅವ್ರ ಮನೆ ಒಳಗೆ ಅವರು ಚಿಲ್ಕ ಹಾಕ್ಕೊಂಡು ಒಳಗಡೆ ತಮ್ಮದೇ ಆಗಿರ್ತಕ್ಕಂಥ ಕೆಲಸದಲ್ಲಿ ಮಗ್ನರಾಗಿರ್ತಾರೆ. ಈಗ ನೀವು ಅವ್ರ ಜೊತೆ ಮಾತಾಡಬೇಕು ಅಂದರೆ ಏನು ಮಾಡಬೇಕು ರೀ? ಕರಿಬೇಕು, ಕೂಗ್ಯಾರ ಕೂಗ್ಬೇಕು, ಬಾಗ್ಲನಾರ ಬಡಿಬೇಕು, ಇಲ್ಲ ಹೊರಗಡೆ ಕಾಲಿಂಗ್ ಬೆಲ್ ಇದ್ರೆ ಅದನ್ನಾರ ಒತ್ತಬೇಕು.
ಏನು ಇಲ್ಲದೆ ಅವ್ರು ನನ್ನ ಮಾತಾಡಿಸ್ಲಿಲ್ಲ ಅಂದ್ರೆ ತಪ್ಪೇನು? ನಮ್ಮದೇ ಅಲ್ವಾ? ಹಾಗೆ ದೇವರು ಕೂಡ ಈ ಜಗತ್ತಿನ ತನ್ನದೇ ಆಗಿರ್ತಕ್ಕಂಥ ಕಾರ್ಯದಲ್ಲಿ ಯಾವಾಗಲೂ ಮಗ್ನನಾಗಿರ್ತಾನೆ. ಅವನು ನಮ್ಮ ಕಡೆ ತಿರುಗಿ ನೋಡಬೇಕು ಅಂದರೆ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರ ಏನಿದೆ, ಇದು ಕಾಲಿಂಗ್ ಬೆಲ್. ಇದು ಈ ಕಡೆ ಅವನು ತಿರುಗಿ ನೋಡಬೇಕು ಅಂದರೆ, ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು ಅಂದ್ರೆ ನಾವೇನು ಮಾಡಬೇಕು? ಮಂತ್ರವನ್ನು ಹೇಳಬೇಕು. ಈಗ ಎಲ್ಲೋ ಇರ್ತಾರೆ, ಅವ್ರ ಜೊತೆ ನೀವು ಮಾತಾಡಬೇಕಂದ್ರೆ ಒಂದಿಷ್ಟು ಮೊಬೈಲ್ ನಂಬರ್ಗಳು, ಒಂದು 10 ನಂಬರ್ ಹೊಡಿಬೇಕು, ಹೌದಾ? ಅದನ್ನು ಹೊಡೆದಾಗ ಅವ ಏನು ಮಾಡ್ತಾನೆ? ಅಲ್ಲಿಂದ ಅಲೋ ಅಂತಾನೆ. ಹಂಗೆ ನೀವು ದೇವ್ರು ನಿಮ್ಮ ಕಡೆ ಅಲೋ ಅನ್ಬೇಕು ಅಂದರೆ ಅವನ 6 ನಂಬರ್ ಷಡಕ್ಷರಿ ಮಂತ್ರ ಏನಿದೆಯಲ್ಲ, ಓಂ ನಮಃ ಶಿವಾಯ, ಇದನ್ನು ಒತ್ತಬೇಕು. ಅವನ ಕಡೆಯಿಂದ ಅಲೋ ಅಂತಾನೆ. ನಮ್ಮ ಕಡೆ ತಿರುಗಿ ನೋಡಬೇಕು. ನಮಗೆ ಒಂದಿಷ್ಟು ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು ಅಂದರೆ ಮಂತ್ರ ನಾಮಸ್ಮರಣೆ ಯಾವಾಗಲೂ ಮಂತ್ರ ನಾಮಸ್ಮರಣೆ ಮಾಡಿರಿ. ನೀವು ಎಂಥ ಶಕ್ತಿ ಬರ್ತದೆ ಅಂದರೆ ನಿಮ್ಮ ಬಾಯಿಂದ ಏನು ಮಾತು ಬಂದರೂ ಕೂಡ ಸತ್ಯ ಆಗುತ್ತೆ. ಅಂಥ ಒಂದು ಶಕ್ತಿ ಎದಕ್ಕಿದೆ ಅಂದರೆ ಮಂತ್ರ ಇದೆ. ಅಷ್ಟಾವರಣಗಳನ್ನು ಶರಣರು, ಅದರಲ್ಲೂ ಸಾಧಕಾವಸ್ಥೆಯಲ್ಲಂತೂ ಕೂಡ ಅತ್ಯಂತ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಸರಿಯಾದ ಗುರುಗಳಿಂದ ತಿಳ್ಕೊಂಡು ಮಾರ್ಗದರ್ಶನವನ್ನು ಮಾಡಿಕೊಂಡು ಅಷ್ಟಾವರಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಮುಂದೆ ಏನು ಅಳವಡಿಸ್ಕೋಬೇಕು ಶರಣರು ಅಂತಾರೆ? ಪಂಚ ಆಚಾರಗಳು. ಅಷ್ಟಾವರಣದ ನಂತರ ಪಂಚ ಆಚಾರಗಳು. ಪಂಚ ಆಚಾರಗಳು ಅಂದರೆ ಏನು ಅಂತಕ್ಕಂಥ ವಿಚಾರವನ್ನು ನಾಳೆ ದಿನ ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಇವತ್ತು